ಎಸ್, ಬಿಗ್ ಬಾಸ್ ಅಂದ್ರೆ ಕೇವಲ ಒಂದು ಮನರಂಜನೆ ಅಲ್ಲ, ಎಲ್ಲರ ಮನಸ್ಸಿನ ವ್ಯಕ್ತಿತ್ವವನ್ನ ತೋರಿಸುವಂತ ಒಂದು ರಿಯಾಲಿಟಿ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ನಾವಿವತ್ತು ಗಿಲ್ಲಿ ನಟ ಅವರ ಮನೇಲಿದ್ದೀವಿ. ಇವರು ಬರೀ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಗುರುತಿಸಿಕೊಳ್ಳೋದಲ್ಲದೆ ತನ್ನ ವೈಯಕ್ತಿಕವಾಗಿರುವಂತಹ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ನಾನು ಏನ್ ಮಾಡಬಲ್ಲೆ ಅನ್ನುವಂತಹ ದನ್ನ ತೋರ್ಸೋಕೆ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರುವಂತದ್ದು. ಎಸ್, ಇದೆಲ್ಲದರ ಬಗ್ಗೆ ಮಾತಾಡಲು, ಅವರ ಒಂದು ಲೈಫ್ ಹಿಸ್ಟ್ರಿ ಬಗ್ಗೆ ಮಾತಾಡಲು ಅವರ ತಾಯಿಯವ್ರು ನಮ್ ಜೊತೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿ. ಓಕೆ, ನಿಮ್ಮ ಮಗ ಇಡೀ ಕರ್ನಾಟಕದ ಮಗ ಆಗಿದ್ದಾರೆ ಈಗ, ಹೇಗ ಅನ್ನಿಸ್ತಾ ಇದೆ? ಸಂತೋಷ ಆಯ್ತು. ಏನ್ ಹೇಳ್ತೀರಾ ನಿಮ್ಮ ಮಗನ ಬಗ್ಗೆ? ನಮ್ಮ ಮಗನ ಬಗ್ಗೆ ಇನ್ನೇನು, ಎಲ್ಲ ಕರ್ನಾಟಕ ಜನತೆ ಪ್ರೀತಿ ತೋರ್ತಾವ್ರೆ, ಚೆನ್ನಾಗ್ ನೋಡ್ತಾವ್ರೆ. ಅವ್ರೆಲ್ಲ ಚೆನ್ನಾಗಿ ಗೆಲ್ಲಿಸ್ಲಿ ಅಂತ ನಾನ್ ಬೇಡ್ಕತೀನಿ. ಅಂದ್ರೆ ತುಂಬಾ ಚೆನ್ನಾಗ್ ಆಡ್ತಾನೆ, ಸಂತೋಷ. ಅಮ್ಮ, ನೀವು ನೋಡಿರ್ಬೋದು, ನೀವು ಚಿಕ್ಕ ವಯಸ್ಸಿಂದಾನು ಗಿಲ್ಲಿಯವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ. ಆಗ ಹೆಂಗಿದ್ರು, ಈಗ ಬಿಗ್ ಬಾಸ್ ಮನೇಲಿ ಹೇಗಿದ್ದಾರೆ ಗಿಲ್ಲಿ? ಅವಾಗ ಯಾವ ತರ ಇದ್ದ, ಅವ್ನ್ ಬದ್ಲಾಗೇ ಇಲ್ಲ. ಆಗ ಯಾವ ತರ ಇದ್ದ, ಇಲ್ಲಿ ಯಾವ ಆಟ ಆಡ್ತಿದ್ದ, ಇವ್ನ್ ಯಾವ ತರ ಮಾತಾಡ್ತಿದ್ನ, ಅದೇ ತರ ಬಿಗ್ ಬಾಸ್ ಅಲ್ಲೂ ಅವನಂತೂ ಬದ್ಲಾಗೇ ಇಲ್ಲ. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ತರ್ಲೆ ತುಂಟಾಟ ಮಾಡ್ತಿದ್ರ, ನಾನು ಹೋಗಲ್ಲ ಅಂತಿದ್ರ? ಅಯ್ಯೋ, ಅದಂತೂ ಅವ್ರ ಅಪ್ಪನ ಕೈಲಿ ಹೊಡಿಸ್ಕೋದು, ಬೈಸ್ಕೋದು, ಎಲ್ಲ ತುಂಟಾಟ, ತರ್ಲೆ ಆಟ ಎಲ್ಲ ಹುಡುಗರ ಜೊತೆಲ್ಲ ಆಟ ಆಡೋದು ಎಲ್ಲ ಅದೇ ತರ. ಇವಾಗ ಅಲ್ಲಿ ಯಾವ ತರ ಮಾಡ್ತಾವನೆ ಅದೇ ತರ. ನಮಗ್ ಹೋಗ್ಬೇಕಾದ್ರೆ ಅವ್ನು ಬಿಗ್ ಬಾಸ್ ಬೇಜಾರಾಯ್ತಿತ್ತು. ಅಯ್ಯೋ, ಇವ್ನು ಇದೇ ತರ ಆಡ್ತಾನೆ, ಅವ್ರಿಗೆ ಇಷ್ಟ ಆದ್ದೋ ಆಗೋಲ್ದೋ ಅಂದ್ರೆ ಬಿಗ್ ಬಾಸ್ ಹೋಗೋವರ್ಗು ಗೊತ್ತಿಲ್ಲ. ಅವ್ನು ಬಿಗ್ ಬಾಸ್ ಹೋಯ್ತೀನಿ ಅಂದಾಗ ನಮ್ಗ ತುಂಬಾ ಬೇಜಾರಾಯ್ತು. ಓ, ಇದೇ ತರ ಆಡ್ತಾನೆ, ಇವ್ನು ಏನ್ ಮಾಡೋರು, ಏನು ಬೇಜಾರಾದ್ದೇನೋ ಅವ್ರಿಗೆಲ್ಲ, ಕರ್ನಾಟಕ ಜನಕ್ ಬೇಜಾರಾದ್ದೇನೋ ಅಂತಿದ್ಮೋ. ಈಗ ಇಲ್ಲಿ ಹೆಂಗ್ ಆಡ್ತೀನಿ ಅಲ್ಲೋ ಹಂಗೆ ಇರ್ತದೆ, ಜನಕ್ ಪ್ರೀತಿ ತೋರ್ತಾವನೆ ಅಂದ್ರೆ ನಮ್ಗೆ ಅದೇ ಸಂತೋಷ. ಅವಾಗ ಗಿಲ್ಲಿ ಅವರು ಈವನ್ ಈಗ ರಿಯಾಲಿಟಿ ಶೋಗೆ ಹೋಗೋಕ್ಕಿಂತ ಮುಂಚೆ ಸ್ಕೂಲ್ ಆದ್ಮೇಲೆ ನಾನು ಆಗ್ಲೇ ಸರ್ನ ಮಾತಾಡಿಸ್ದೆ. ಅವ್ರು ಹೇಳ್ತಾ ಇದ್ರು ಗೌರ್ಮೆಂಟ್ ಜಾಬ್ಗೆ ಸೇರಿಸ್ಬೇಕು ಅನ್ನುವಂಥದ್ದು ಆಸೆ ಇತ್ತು ಅನ್ನುವಂಥದ್ದು. ಅದಾದ್ಮೇಲೆ PUC ಮುಗ್ದಿದ ತಕ್ಷಣ ಮನೆ ಬಿಟ್ಟು ಹೋದ್ರಂತೆ. ಆ ಕ್ಷಣ ಹೆಂಗಿತ್ತು ಅಮ್ಮ? ನೀವು ನೋಡ್ಕೊಂಬಂದಂತಹ ಗಿಲ್ಲಿ ಅವರು ಒಂದು ಕ್ಷಣ ಕಣ್ಮರೆ ಆದಾಗ ಆ ಕ್ಷಣ ಅಂದ್ರೆ ಅವನು ಅದೇ ಅವ್ರ ಅಪ್ಪನ್ಗ ಭಯ ಪಟ್ಕೊಂಡು ಹಿಂಗೆಲ್ಲ ಇದ್ ಮಾಡ್ತಾನೆ. ಅವನು ಅಂದ್ರೆ ಅವ್ರಪ್ಪ ಓದಿಸ್ಬೇಕು, ಓದಿ ಯಾವ್ದಾದ್ರು ನಮ್ ಕಷ್ಟ ಬಿದ್ದೀನಿ ಹಳ್ಳಿಲಿ, ನಮ್ಮಂಗೆ ಕುರಿ ಮೇಯಿಸ್ಕೊಂಡು ಆರಂಭ ಮಾಡ್ಕೊಂಡು ನಮ್ಮಂಗೆ ಕಷ್ಟ ಪಡೋದ್ ಬೇಡ, ಎಲ್ಲಾದ್ರೂ ಓದಿ ಯಾವ್ದಾರು ಕೆಲ್ಸಕ್ಕೆ ಗೌರ್ಮೆಂಟ್ ಯಾವ್ದೋ ಸೇರ್ಕೊಂಡು ಅವ್ನು ಚೆನ್ನಾಗಿರ್ಲಿ ಅನ್ನೋ ಆಸೆ ಇತ್ತು. ಅಂದ್ರೆ ಅವ್ನು ಐಟ ಪರೀಕ್ಷೆ ಬರೆದ್ಬಿಟ್ಟು ಬೆಂಗ್ಳೂರ್ಗೆ ಎದ್ಬಿಡ್ತಾನೇನೋ ನಮಗ್ ಗೊತ್ತಿಲ್ಲ. ಅಂದ್ರೆ ಅವನು ಬೆಳಿಗ್ಗೆ ಅಂತ ಇದ್ನ ಅವಾಗ ಬೆಂಗ್ಳೂರ್ಗೆ ಎದ್ಬಿಡ್ತೀನಿ, ಅವ್ವ ಅಪ್ಪ ಹೊಡಿತಾನೆ, ಬೆಂಗ್ಳೂರ್ಗೆ ಎದ್ಬಿಡ್ತೀನಿ ಅಂತೀನಿ. ಅಂದ್ರೆ ಅವ್ನು ನಿಜವಾಗ್ಲೇ ತೋರದ್ನ ಅದ. ಅಂದ್ರೆ ನಾವು ಏನೋ ಸುಮ್ಮನೆ ತಮಾಸ್ಕ ಅನ್ಕತಾನೆ, ಇವ್ನು ಹೋಗುದಿಲ್ಲ ಅಂದ್ಕೊಂಡ್ ತಿಳ್ಕೊಂಡಿದ್ನು. ಆವಾಗ ಇವ್ನು ಹೊಂಟೋದ್ನ ಅನ್ನೋದು ಒಂದು ತುಂಬಾ ನೋವಿತ್ತು ನಮ್ಗೆ. ಅಂದ್ರೆ ಹಿಂಗ್ ಮೊಬೈಲ್ ಬರೋ ಗಂಟ್ಲು ಗೊತ್ತಿಲ್ಲ, ಅದ್ ಯಾವ್ದೋ ಮಾಡಿ ಮೊಬೈಲ್ ಏನೋ ಮಾಡಿ ಮೊಬೈಲ್ ಅದು ಮಾಡಿ ಮೊಬೈಲ್ ಬಿಡು ಗಂಟ್ಲು ನಮ್ಗೆ ಗೊತ್ತಿಲ್ಲ. ಆವಾಗ ಹುಡುಗರು ತಗೊಂಬಂದಿನ್ ಮಗ ಮೊಬೈಲ್ ಬಂದಾನೆ ನೋಡಕ ಅನ್ನೋ ಗಂಟ್ಲು ಗೊತ್ತಿಲ್ಲ ನಂಗೆ. ಆವಾಗ ತಮಾಸ್ಗೆ ಹೇಳ್ತವ್ರೆ ಇವ್ರು ಹುಡುಗರು, ಹೋಗ್ರು ನಿಮ್ಮೆಲ್ಲ ಸುಮ್ನೆ ಹೇಳ್ತಿದಾರಿ ಕನ ಅಂತ ನಾನ್ ತಿಳ್ಕೊಂಡಿನಿ. ಅವಾಗ ಅದ್ ನೋಡಿ ಸಂತೋಷ ಆಯ್ತು, ಅಷ್ಟೇ ಇದಾಯ್ತು. ಅಂದ್ರೆ ಕಣ್ಮರೆಯಾಗಿದ್ ಮಗ ಕಾಣಿಸದ್ನ ಅಂದ್ರೆ ತುಂಬಾ ಸಂತೋಷ. ಅಮ್ಮ, 20 ವರ್ಷ ಸಾಕಿ ಬೆಳೆಸಿದ ಮಗ ಒಂದು ಕ್ಷಣ, ಒಂದ್ 6 ತಿಂಗಳು ಕಾಣ್ದಿಲ್ದಾಗ ಮನ್ಸಲ್ಲಿ ಚಂಚಲ ಇರುತ್ತಲ್ವಾ, ಎಲ್ಲೋದ್ನೋ ಏನೋ ಹುಡುಕಾಟುವಂಥದ್ದು, ಅದು ಹೇಗಿತ್ತು ಅಮ್ಮ ಚಂಚಲ ಮನ್ಸು ಅಂದ್ರೆ ತುಂಬಾ ಒಂಥರ ಕಾಣ್ದೇ ಇರೋ ಮಗ ಕಣ್ಣ ಅಂದ್ರೆ ತುಂಬಾ ಎಂತ ತಾಯಿಗೂ ಸಂತೋಷ ಅಲ್ವಾ. ಅದು ತುಂಬಾ ಸಂತೋಷ ಆಯ್ತು. ನಾನು ಇಷ್ಟೊಂದು ದುಃಖ ಪಟ್ಟು ಇಷ್ಟೊಂದು ಹೊತ್ತಿದ್ದೀನಿ ನನ್ ಮಗ ಇಲ್ಲ ಅಂತ, ಅದು 7 ಸಂತೋಷ ಆಯ್ತು. ಒಂದು ವೇಳೆ ಸರ್ ಹೇಳ್ದಂಗೆ ಗೌರ್ಮೆಂಟ್ ಜಾಬಿಗೆ ಕಳ್ಸಿದ್ರೆ ಈ ರೀತಿ ಹೆಸರು ಮಾಡಕ್ ಆಗ್ತಿತ್ತ? ಆಯ್ತಿರ್ಲಿಲ್ಲ. ಗೌರ್ಮೆಂಟ್ ಜಾಬ್ ಅಂದ್ರೆ ಇಷ್ಟೆಲ್ಲ ಹೆಸರು ಮಾಡಕ್ ಆಯ್ತಿರ್ಲಿಲ್ಲ. ಅದೇ ಸಂಬಳ ಬರುದು ತಕೊಂಬರು. ಅಂದ್ರೆ ಈಗ ಕರ್ನಾಟಕದ ಜನ ನೋಡ್ತಾವ್ರೆ, ಅವ್ರಿಗೆಲ್ಲ ಖುಷಿ ಕೊಡ್ತಾವ್ನೆ, ಅವ್ರೆಲ್ಲ ಚೆನ್ನಾಗಿ ಇವನ್ ಮೇಲೆ ಪ್ರೀತಿ ತೋರ್ತಾವ್ರೆ ಅಂದ್ರೆ ಅದು ಸಂತೋಷ ನಮ್ಗೆ. ಗಿಲ್ಲಿಯವ್ರ ಅಮ್ಮ ಅಂದ್ರೆ ಅದೇ ಸಂತೋಷ ಅಲ್ವಾ. ಓಕೆ ಅಲ್ವಾ? ಓಕೆ, ತಗೊಳ್ಳಿ ಮತ್ತೆ. ಓಕೆ ಅಮ್ಮ, ನೀವು ನೋಡಿದಂತಹ ಗಿಲ್ಲಿಯವರು ಈಗ ಮನೇಲಿ ಆಡ್ತಾ ಇರುವಂತಹ ಗಿಲ್ಲಿಯವರು ಏನ್ ಬದಲಾವಣೆ ಇದೆ ಅಮ್ಮ? ಅವ್ರದ್ದೇನು ಬದಲಾವಣೆ ಇಲ್ಲ ಕಣವ. ಎಲ್ಲಾ ನಮ್ ಮನೇಲಿ ಯಾವ ತರ ಇದ್ನ, ಹೆಂಗಿದ್ನ, ಯಾವ ತರ ಅವ್ನ್ ಕೂತ್ಕತ್ತಿದ್ದು, ಅವ್ನ್ ಊಟ ಮಾಡ್ತಿದ್ದು, ಅವ್ನ್ ನೆಗಸ್ತಿದ್ದು, ಅವ್ನ್ ಇದ್ದದ್ದು ಎಲ್ಲ ಅದೇ ತರ.
ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಬೇಜಾರಾಯ್ತು. ಅಂದ್ರೆ ಇವ್ನ್ ಬಿಗ್ ಬಾಸ್ ಹೋಯ್ತಾನೆ, ಯಾವ್ದು ಇರೋದ್ರಂಗೆ ಓಪನ್ ಆಗಿ ಆಡ್ತಾನೆ. ಇವ್ನ್ ಬಿಗ್ ಬಾಸ್ ಹೋದ್ರೆ ಏನ್ ಮಾಡೋನೋ, ಅವ್ರಿಗೆ ತುಂಬಾ ಬೇಜಾರಾದ್ದೇನೋ ಇವ್ನು ಆಡು ನೋಡಿ ಅನ್ಕ ನಾವ್ ತಿಳ್ಕೊಂಡಿದ್ನು. ಅಂದ್ರೆ ಅದೇ ಸಂತೋಷ ಆಯ್ತಾ ಅದೇ ಅಂದ್ರೆ ತುಂಬಾ ಖುಷಿ. ಬಿಟ್ಟಿದ್ರ ಅಮ್ಮ ನೀವು ಗಿಲ್ಲಿಯವ್ರನ್ನ ಯಾವಾಗಾದ್ರೂ ಬಿಟ್ಟಿದ್ರ? ನಮ್ ಎಲ್ಲೋ ಇದ್ದಕ್ ಮೊದ್ಲು ಅವ್ನು ಎಲ್ಲೂ ಓದದ್ದು ಬೆಂಗ್ಳೂರ್ಗ್ ಓದದ್ದೇ ಗೊತ್ತಿಲ್ಲ. ಅವನು ಆಗ ಹೋಗಿ ಅದ್ ಯಾವ ತರ ಬೆಳೆದ್ ನಾನು ನಮಗ ಕನ್ಫ್ಯೂಸ್ ಆಯ್ತಾ ಅದೇ. ಅಂದ್ರೆ ಅವ್ನು ಹೋಗಿ ಈ ತರ ಆಯ್ತಾನೆ ಅನ್ನೋದು ನಮ್ಗ್ ಗೊತ್ತಿರ್ಲಿಲ್ಲ. ಅವ್ನು ಎಲ್ಲೂ ಓದವನು ಅಲ್ಲ, ಅವ್ನು ಎಲ್ಲೂ ಬಂದವನು ಅಲ್ಲ. ಅವ್ನು ಹೋಗಿ ಈ ತರ ಆಯ್ತಾನೆ ಅಂದ್ರೆ ಅದೇ ತುಂಬಾ ನಮ್ಗೇನೋ ಅನ್ಸುತ್ತೆ. ಅದೇ ಅಮ್ಮ, ಬೆಳೆದ್ ನಿಂತ ಮಗ ಏನೋ ಒಂದ್ ಕೆಲ್ಸಕ್ ಹೋಗ್ಲಿ ಅನ್ನುವಂಥದ್ದು ತಂದೆ ತಾಯಿ ಮನ್ಸಲ್ಲಿ ಇರುತ್ತೆ. ಬಟ್ ಇವ್ರು ಆಗ ಯೂಟ್ಯೂಬ್ ಗಳಿಗೆ ವಿಡಿಯೋಸ್ ಗಳು ಮಾಡ್ತಾ ಇದ್ದಾಗ ನಿಮಗೇನಾದ್ರು ಏನು ಮಗ ಹಾಳಾಗ್ಬಿಡ್ತಾನೆ ಆ ರೀತಿ ಅನ್ಸಿದಿತ್ತ ಅಮ್ಮ ನಿಮಗೆ? ಅವನು ಹೋಗಿ ಅವನಿಗೂ ಕಾಣಿಸ್ತಾ ಇರುವಾಗ ಅಯ್ಯೋ ನನ್ ಮಗ ಇವನಂತೂ ಇದ್ದನೋ ಇಲ್ವೋ, ಪುನಃ ಏನ್ ಮಾಡ್ತಾ ಇದ್ದನೋ ಎಲ್ಲಿದ್ದನೋ, ಅಂದ್ರೆ ಊಟ ತಟ್ಟೆಗೆ ಹಾಕಂದ್ರು ಊಟ ನಮ್ಗೆ ದುಃಖನೇ. ಅಯ್ಯೋ ನನ್ ಮಗ ನಮ್ ಉಣ್ಕತಾಮಿ, ಅವನ್ ಎಲ್ಲಿದ್ದನೋ ಏನೋ, ನಾವ್ ಊಟ ಮಾಡಿದನೋ, ಅವ್ನ ಹೊಸ್ಕ ಇದ್ದನೋ, ಅವ್ನ್ ಎಲ್ಲೂ ಹೋದ್ನೋ ಏನೋ ಅಂತ ಒಂದ್ ಚಿಂತೆ ಇತ್ತು. ಅಂದ್ರೆ ಇವಾಗ ಇಷ್ಟು ಇದ್ ಮಾಡವನೆ ಅಂದ್ರೆ ಸಂತೋಷ. ಸರಿ ಅಮ್ಮ, ಇದಲ್ದೆ ರಿಯಾಲಿಟಿ ಶೋಗಳಿಗೆ ಹೋಗಿದ್ರು, ಅಲ್ಲೂ ಕೂಡ ದೊಡ್ಡ ಹೆಸರು ಮಾಡಿದ್ರು ಗಿಲ್ಲಿ ನಟ ಅನ್ನುವಂಥದ್ದು. ನೀವು ನಟರಾಜ್ ಅಂತ ಹೆಸರಿಟ್ಟಿದ್ರಿ, ಹೆಸರೇ ಬದಲಾಯ್ತು, ಗಿಲ್ಲಿ ನಟ ಅಂತ ಆಗಿದೆ. ಗಿಲ್ಲಿ ನಟ ಅಂದ್ರೆ ಗಿಲ್ಲಿ ಅದೇ ನಮ್ ಇಲ್ಲಿ ಗಿಲ್ಲಿ ದಂಡು ಅಂತ ಆಡ್ತಾರೆ, ಅದು ತುಂಬಾ ಇಷ್ಟ ಅವನಿಗೆ. ಆಡೋದು, ಮಕ್ಕಳೆಲ್ಲ ಹೊಟ್ಟೆ ಉರಿಸೋದು, ಅದು ಯಾವುದೇ ಆದ್ರೂ ಅದು ತುಂಬಾ ಅಷ್ಟಾಗ ಆಡೋದು ಅವನು. ಆತರ ಮಾಡ್ತಿದ್ರಲ್ವಾ, ಅದಕ್ಕೆ ಆತರ ಹೆಸರು ಇಟ್ಟವ್ರೆ. ತಂದೆಗಿಂತ ತಾಯಿ ನೀವು ತುಂಬಾ ಹತ್ರ, ತುಂಬಾ ಅಂದ್ರೆ ಅವ್ರು ಎಲ್ಲಾ ವಿಷಯನೂ ನಿಮ್ಮ ಹತ್ರನೇ ಹೇಳ್ಕೊತಾ ಇದ್ರಂತೆ. ಏನೇನ್ ವಿಷಯ ಹೇಳ್ಕೊಂಡಿದಾರಮ್ಮ? ಏನ್ ವಿಷಯ ಅಂದ್ರೆ ಅವ್ರ ಅಪ್ಪ ಏನ್ ಬೈತಾನೆ, ಏನ್ ಆಡ್ತಾನೆ, ಏನ್ ಹೊಡಿತಾನೆ, ಅವ್ನ್ ಏನಂತಾನೆ ಅದನ್ನೆಲ್ಲನು ಹೇಳ್ಕೊಂಡು ನನ್ ಜೊತೆ ಒಂಥರ ಖುಷಿಯಾಗಿ ಮಾತಾಡೋದು. ಯಾವ್ದು ಅಪ್ಪ ಹಿಂಗ್ ಬರ್ತಾನೆ, ಅಪ್ಪ ಹಿಂಗ್ ಹೊಡಿತಾನೆ, ಅಪ್ಪ ಹಿಂಗ್ ಅಲ್ತಾನೆ ಅನ್ನೋದು, ಆ ತರ ಎಲ್ಲ ಮಾತಾಡೋದು. ಆ ತರ ತುಂಬಾ ನನ್ಗೆ ಇಷ್ಟ ಅವನ್ ಬಗ್ಗೆ. ಈ ತರ ಎಲ್ಲ ಏನು ಸೊಪ್ಪಿದ್ರು ಆ ತರ ನಿಗಿಸ್ತಾನೆ. ಯಾವತ್ತೂ ಕೂಡ ಅವ್ರು ಎಲ್ರು ಹೇಳ್ತಾರ ನಗುಮುಖದ ಹಿಂದೆ ಒಂದ್ ಕರಾಳ ಸ್ಟೋರಿ ಇರುತ್ತೆ. ಬಟ್ ಅವ್ರು ಎಲ್ಲೂ ಕೂಡ ನನ್ ಬೇಜಾರಾಗ್ತಾ ಇದೆ ಅನ್ನುವಂತ ತೋರ್ಪಡಿಕೆ ಮಾಡ್ಕೊಂಡೇ ಇಲ್ಲ. ಇಲ್ಲಿ ಮನೇಲೂ ಅಷ್ಟೇ, ಅವ್ರಪ್ಪ ಅಷ್ಟೆಲ್ಲ ಹೊಡೆದು ಬೋದು, ಅವ್ರು ಅಷ್ಟೆಲ್ಲ ಬೇಜಾರ್ ಮಾಡಿದ್ರು. ಅವನು ಒಂಥರ ಅವಾಗ ಸೊಪ್ಪು ಕುತ್ಕೊಂಡ್ರೆ ಅವನು ಆಚ್ಕೊಯ್ತಾ ಇದ್ದಂಗೆ ನಿಗ್ಮಕ್ಕ. ಅವಾಗ ನಮ್ಮೊಂದಿಗೆ ಯಾವ್ದು ಹೇಳ್ಕತ್ತಾರೆ, ತಾಯಿ ನನ್ ಜೊತೆ ಯಾವ್ದನ್ನು ಓಪನ್ ಆಗಿ ಹೇಳ್ತಾರೆ. ಅಂದ್ರೆ ಅವ್ರ ಅಪ್ಪನ ಜೊತೆಲಿ ಎದ್ರಕತ್ತಾರೆ, ಹೇಳುದಿಲ್ಲ, ಯಾವ್ದನ್ನು ಇದ್ ಮಾಡೋದಿಲ್ಲ, ಅವ್ರ ಸೈಲೆಂಟ್. ಇವಾಗ್ಲೂ ಅಷ್ಟೇ, ಅಪ್ಪನ್ ಕಂಡ್ರೆ ಭಯ, ನನ್ ಕಂಡ್ರೆ ತುಂಬಾ ತರ್ಲೆ ಯಾವ್ದಾದ್ರು. ಇವಾಗ್ಲೂ ಅಷ್ಟೇ, ಇವಾಗ್ಲೂ ಅವ್ನ ಹಿಂಗೆಲ್ಲ ನಾನು ಹಂಗಂತೀನಿ, ಇಲ್ಲೆಲ್ಲ ಹೋಗಿ ಏನು ಹಿಂಗ ಆಡ್ತಿದ್ಯಲ್ಲಪ್ಪ, ಏನಪ್ಪ ಹಿಂಗ ಆಡ್ತಿದ್ಯ, ನಾ ಸುಮ್ನೆ ಬ್ಲಾ ಹೋಗ್ಲಾ ಏನ್ಲಾ ಅಂತಲೇ ಎನ್ನೋದು. ಅವನು ಏನಪ್ಪ ಇದೆಯಾ ಅಷ್ಟೇ. ಅಮ್ಮ, ಇಲ್ಲಿ ಮಳವಳ್ಳಿಯಿಂದ ಅವರು ಬೆಂಗಳೂರಿಗೆ ಹೋದಾಗ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿದ್ರಂತೆ, ಊಟಕ್ಕೆ ಎಲ್ಲ. ಅದನ್ನೆಲ್ಲ ಹೇಳಿ ನಿಮ್ಮ ಹತ್ರ ಬೇಜಾರ್ ಮಾಡ್ಕೊಂಡಿರ ಹತ್ತಿದ್ಯಾ ಅಮ್ಮ? ಅಂದ್ರೆ ನಮಗೆ ತುಂಬಾ ಕಷ್ಟ, ಬಡವರು ಅಂದ್ರೆ ಇವಾಗ ಕುರಿ ಮೇಯಿಸುದು, ಯಾವ್ದಾದ್ರು ಆರಂಭ ಅಂದ್ರೆ ಜಾಸ್ತಿ ಏನು ಜಮೀನಿಲ್ಲ, ಒಂದ್ ಸ್ವಲ್ಪ ಜಮೀನು, ಅದ್ರಲ್ಲಿ ಮಾಡೋದ್ರುಂಟು. 3 ಮಕ್ಳು ಓದಿಸ್ಬೇಕು, ತುಂಬಾ ಕಷ್ಟಪಟ್ಟಿವಿ. ಅಂದ್ರೆ ಅವನು ಹೋದ್ಮೇಲೆ ಒಂದ್ ಸ್ವಲ್ಪ ಹೆಂಗೋ ನಮ್ಗೆ ಸಪೋರ್ಟ್ ಆಗಿದೆ. ಅವ್ರು ಬೆಂಗಳೂರಿಗೆ ಹೋದಾಗ ಅವರಿಗೆ ಊಟಕ್ಕೂ ಏನೋ ಎಲ್ಲೋ ಹೋದಾಗ ಎಪ್ಸಿದ್ರಂತೆ, ಆ ವಿಷಯ ಏನಾದ್ರು ಹೇಳಿ ಬೇಜಾರಾಗಿದ್ರ? ಅದೆಲ್ಲನೂ ಹೇಳ್ತಾ ಇರ್ಬಾರ್ದು, ಹೇಳ್ತಲೇ ಇರ್ತೀವಿ ತುಂಬಾ. ಅವ್ರಿಗೂ ಕೇಳ್ತಾ ಬೇಜಾರಲ್ವಾ ಜನಗಳಿಗೆ, ಅದು ಪುನ್ ಅದು ಹೇಳ್ಬಾರ್ದಲ್ವಾ, ಅದಕ್ಕೆ ಹೇಳೋದಿಲ್ಲ. ಅಮ್ಮ, ಯಾರಿಗೂ ಹೇಳ್ದೆ ಇರುವಂತ ವಿಷಯ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡಿದ್ರ, ಹೇಳ್ಕೊಂಡಿದಾರ ಅಮ್ಮ? ಯಾವ್ದೇನು ನಮ್ಮೊಂದಿಗೆ ಏನು ಹೇಳ್ಕನಿಲ್ಲ. ಅವ್ನು ಏನು ಹೇಳ್ಬೇಕು ಅಂದ್ರೆ ಹೇಳ್ಬಿಡ್ತಾನೆ. ಯಾರಿಗೂ ಹೇಳ್ಕದೆ ಅಂತ ಯಾವ ಅಂತಿಲ್ಲ. ಅಮ್ಮ, ಈ ಹಿಂದೆ ಗಿಲ್ಲಿ ಅವ್ರು ಹೋಗಕ್ಕಿಂತ ಮುಂಚೆ ಬಿಗ್ ಬಾಸ್ ನೋಡ್ತಾ ಇದ್ರ ನೀವು? ಬಿಗ್ ಬಾಸ್ ನೋಡ್ತಾ ಇದ್ನು. ಅಂದ್ರೆ ನೋಡ್ತಾ ಇದ್ರೆ ಇಷ್ಟೊಂದು ಇದ್ ಮಾಡ್ತೀನಿಲ್ಲ. ಅಂದ್ರೆ ಹನುಮಂತ ಇದ್ದಾಗ ಹನುಮಂತ ಕುರಿ ಮೇಯಿಸೋ ನಮ್ಮಂಗೆ ಕಷ್ಟಪಟ್ಟವನು, ಅಯ್ಯೋ ಹೆಂಗೆ ಏನು ಅಂತ ಅವನ್ ನೋಡ್ತಾ ಇದ್ನು. ನಂಗ್ ಬಂದ್ರೆ ಅಯ್ಯೋ ಇವಾಗ
ಅದೇ ತರ ನಮ್ಮ ಹುಡ್ಗ ಹೋಗವನೆ ಅಂದ್ರೆ ಓ ನಮ್ಮ ಹುಡ್ಗನು ಇಷ್ಟೇ ಕಷ್ಟಪಟ್ಟನಲ್ವಾ ಅಂತ ಇವಾಗ ನಾವು ಮತ್ತದು ಚೆನ್ನಾಗಿ. ಅಮ್ಮ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಗಿಲ್ಲಿ ಅವ್ರು ಹೇಳಿದಾಗ ಏನ್ ಅನ್ನಿಸ್ತಮ್ಮ ಮೊದ್ಲು ನಿಮ್ಗೆ? ನಮ್ಗೆ ತುಂಬಾ ಅಂದ್ರೆ ಇವನು ಹೋಗಿ ಏನೋ ಎತ್ಲು ಇವನು ಎದ್ದು ಓಪನ್ ಆಗಿ ಮಾತಾಡ್ತಾನೆ, ಯಾವ್ದನ್ನು ಅಂದ್ಬಿಡ್ತಾನೆ. ಇವಾಗ ಹೆಂಗ್ ಮಾಡೋಣ ಏನ್ ಮಾಡೋಣ ಅಂತ ತುಂಬಾ ಬೇಜಾರಾಗಿತ್ತು. ಅಲ್ಲಿ ಹೋದ್ಮೇಲೆ ಅದು ಜನಕ್ಕೆ ಇಷ್ಟ ಆಯ್ತಲ್ಲ, ಅದೊಂದೇ ಖುಷಿ. ಎಲ್ಲೋ ಒಂದ್ ಕಡೆ ಅಮ್ಮ ಬಿಗ್ ಬಾಸ್ ಮನೇಲಿ ಟಾರ್ಗೆಟ್ ಮಾಡ್ತಾ ಇದಾರೆ ಗಿಲ್ಲಿ ಅವ್ರನ್ನ ಅಂತ ಅನ್ಸಿತ್ತ ಅಮ್ಮ? ಟಾರ್ಗೆಟ್ ಮಾಡ್ತಾವ್ರೆ ಅಂತ ಬೇಜಾರಾಯ್ತದೆ, ಆದ್ರೆ ಅಲ್ಲಿ ಆಡ್ಬೇಕಾದ್ದೆ ಆಡ್ತಾವನೆ, ಅದು ತುಂಬಾ ಖುಷಿ. ಓಕೆನಾ? ಪರವಾಗಿಲ್ಲ, ಹಂಗೆ ತಗೊಳ್ಳಿ. ಓಕೆ ಅಮ್ಮ, ನೀವು ಬಿಗ್ ಬಾಸ್ ಮೊದ್ಲಿಂದಾನು ನೋಡ್ತಾ ಇದೀರಿ ಅಂತ ಅಂದ್ರಿ. ಆಮೇಲೆ ಮೊದಲನೇ ವಾರದಲ್ಲೇ ಟಾರ್ಗೆಟ್ ಮಾಡಿದ್ರು, ಅವರ ಮಾತಿನ ವಿಷಯಕ್ಕೆ ಆಗಿರ್ಬೋದು. ಅವರ ಮಾತೆ ಎಲ್ಲೋ ಒಂದ್ ಕಡೆ ಮುಳ್ಳಾಗ್ತಾ ಇದೀಯಾ ಪುಟ್ಟಕ್ಕ? ಓಕೆ, ಅಲ್ಲೇ ನಿತ್ಕೋ. ಎಲ್ಲೋ ಒಂದ್ ಕಡೆ ಅವರ ಮಾತೆ ಎಲ್ಲೋ ಒಂದ್ ಕಡೆ ಮುಳ್ಳಾಗ್ತಾ ಇದೀಯಾ ಅಂತ ಅನ್ಸಿದ್ಯಮ್ಮ ನಿಮಗೇನಾದ್ರು? ಅವ್ರ ಮಾತು ಯಾವತ್ತು ಮುಳ್ಳಾಗೋದಿಲ್ಲ. ಅವನು ಚೆನ್ನಾಗಿ ಯಾವ್ದು ಇರುದ್ರಂಗೆ ಮಾತಾಡೋದು. ಅವನ್ ಮಾತು ಯಾವಾಗೂ ಮುಳ್ಳಾಗುವಂತ ಮಾತು ಮಾತ್ರ ಅವ್ನು ಆಡೋದಿಲ್ಲ. ಅಂದ್ರೆ ಇವಾಗ ಯಾಕಮ್ಮ ನಾನು ಹಂಗ ಅಂದೆ ಅಂದ್ರೆ, ಮೊನ್ನೆ ಒಂದ್ ವಿಷಯಕ್ಕಾಯ್ತು, ಇವನು ಮಾತಿಂದ ಸಿಂಪತಿ ಕಾರ್ಡ್ ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಮಂಡ್ಯ ಭಾಷೆಯನ್ನ ತಗೊಂಡು ಅನ್ನುವಂಥದ್ ಮಾತು ಬಂದಿತ್ತು. ಸೊ ಹಂಗಾಗಿ ಅಯ್ಯೋ, ಆತರ ಅಂತೂ ಯಾವತ್ಗೂ ನನ್ ಮಗ ಮಾಡೋದೇ ಇಲ್ಲ. ಅವನಂತೂ ಓಪನ್ ಆಗಿ ಇರುದ್ ಬೇಕಾದ್ರೆ ಹಿಂಗ್ ಮಾಡ್ತೀನಿ ಅಂತ ಹೇಳೋಣ ಹೊರ್ತು ಆತರ ಅಂತೂ ಮಾಡಕ್ ಹೋಗೋದಿಲ್ಲ ಅವನು. ಬನಿಯನ್ ವಿಷಯ ಕೂಡ ಬಂತು ಅಮ್ಮ, ಅದಾದ್ಮೇಲೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು ಅದೇ ವಿಷಯಕ್ಕೆ. ಬನಿಯನ್ ಹಾಕಿದ್ರೇನೆ ನೀವ್ ಚಂದ ಅಂತ ಕೂಡ ಹೇಳಿದ್ರು ಕಿಚ್ಚ ಅವರು. ಅದೇ ತರ ಮನೇಲೂ ಚೆನ್ನಾಗಿರೋ ಬಟ್ಟೆ ಹಾಕಬೇಕು, ನಾನು ಡಿಲ್ಲಾಗಿ ತಿರ್ಗಾಡ್ಬೇಕು, ನಾ ಇದ್ ಮಾಡ್ಬೇಕು. ಏನಪ್ಪಾ ಹಿಂಗೆ ತಿರ್ಗಾಡ್ತೀಯಲ್ಲ, ಈ ತರನೇ ಇದ್ದೆ, ಯಾವ ಬಟ್ಟೆ ಸಿಕ್ಕತ್ ಅದನ್ನೇ ಹಾಕತ್ತಿದಿ ಅಂದ್ರೆ ನಾನು ಅದೇ ತರ ಇರುವುದು, ನಾನು ಅದೇ ತರ ಹಾಕೋದು ಅಂತಾನೆ. ಇನ್ಯಾವ್ದು ಅವನು ಅದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಅಂತ ಅವನು ಏನು ಇದ್ ಮಾಡುದಿಲ್ಲ. ಅವ್ರ ಮಾತುಗಳೇ ರ್ಯಾಪ್ ಸಾಂಗ್ ಎಲ್ಲ ಆಗ್ತಾ ಇದೆ. ಕೇಳಿಸ್ಕೊಂಡ್ರಮ್ಮ ನೀವು? ಕೇಳಿಸ್ಕೊಂಡಿ. ಏನ್ ಹೇಳ್ತೀರಾ ಇದೆಲ್ಲ? ಈಗ 3 ವಾರಕ್ಕೆ ಎಷ್ಟೊಂದು ಅಭಿಮಾನಿ ಬಳಗ ಆಗಿದ್ದಾರೆ ಅಂದ್ರೆ ಅವರೇ ಗೆಲ್ಬೇಕು ಅನ್ನುವಂಥದ್ದು ಕೂಡ ಎಷ್ಟೋ ಜನ ಹೇಳ್ತಾ ಇರುವಂತದ್ದು. ಏನ್ ಹೇಳ್ತೀರಿ ಅಭಿಮಾನಕ್ಕೆ? ಆ ಅಭಿಮಾನಕ್ಕೆ ಜನಗಳಿಗೆ ಇಷ್ಟೊಂದು ಪ್ರೀತಿ ತೋರ್ತಾ ಇರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಅವ್ರಿಗೆ ತುಂಬಾ ನನ್ನ ಹೃದಯದಲ್ಲಿ ಇಟ್ಟು ಬಂದಿರುವಂತ ಮಾತು. ಅವ್ರಿಗಂತೂ ತುಂಬಾ ನಮಗೂ ಸಂತೋಷ ಐತೆ, ಅವ್ರು ತುಂಬಾ ಪ್ರೀತಿ ತೋರ್ತಾವ್ರೆ ಅನ್ಸುತ್ತೆ. ಅಮ್ಮ, ಈ ಫಂಕ್ಷನ್ ಗಳಿಗೆಲ್ಲ ಹೋದಾಗ ನಿಮ್ನ ಗುರ್ತಿಸಿ ಮಾತಾಡುವಂತ ಕೆಲಸ, ಗಿಲ್ಲಿಯವ್ರ ಬಗ್ಗೆ ಹೇಳುವಂತ ಕೆಲಸ ಯಾರು ಮಾಡ್ತಾ ಇದಾರೆ? ಮಾಡ್ತಾರಲ್ಲ. ಇವಾಗ ಬಸ್ಸಲ್ಲಿ ಬರ್ಬೇಕಾದ್ರು ಅದನ್ನೇ, ಅಲ್ಲಿ ಚೌಟ್ರಿಗೆ ಹೋಗ್ಬೇಕಾದ್ರು ಅದೇ ಮಾತು. ಇವಾಗ ಚೆನ್ನಾಗ್ ಗುರ್ತಿಸ್ತಾರೆ, ಚೆನ್ನಾಗ್ ಮಾತಾಡಿಸ್ತಾರೆ, ಚೆನ್ನಾಗೆಲ್ಲ ಪ್ರೀತಿ ತೋರ್ತಾರೆ. ಕೊನೆಯದಾಗಿ ಅಮ್ಮ, ಗಿಲ್ಲಿಯವರ ಈ ಏಳಿಗೆ ಬಗ್ಗೆ ಏನ್ ಹೇಳ್ತೀರಾ? ಈ ಏಳಿಗೆ ಬಗ್ಗೆ ಅಂದ್ರೆ ಇಲ್ಲಿ ಚೆನ್ನಾಗಿ ಇದೊಂದು ಗೆದ್ದು ಬಂದ್ಬಿಟ್ರೆ ಕರ್ನಾಟಕ ಜನ ಸಪೋರ್ಟ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋದು ನನ್ನ ಆಸೆ. ಗೆಲ್ತಾರೆ ಅಂತ ವೋಟ್ ಮಾಡ್ತಾ ಇದೀರಮ್ಮ. ವೀಕ್ಷಕರಿಗೆ ಏನ್ ಹೇಳ್ತೀರಮ್ಮ? ನಾನು ಕರ್ನಾಟಕದ ಜನಕ್ಕೆ ನಮಸ್ಕಾರ. ಅವರು ಗಿಲ್ಲಿ ಅವನ್ ನೆಗಿಸ್ತಾನೆ, ಅವನಿಗೆ ಪ್ರೀತಿ ತೋರ್ರಿ, ಅವನಿಗೆ ವೋಟ್ ಹಾಕ್ರಿ, ಅವ್ನು ಗೆಲ್ಲಿಸ್ರಿ. ಎಸ್, ಎಲ್ಲೋ ಒಂದ್ ಕಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮಿಗೆ ಸೀಮಿತವಾಗಿದ್ದ ವ್ಯಕ್ತಿ ಈಗ ದೊಡ್ಡ ರಿಯಾಲಿಟಿ ಶೋ ಅನ್ನುವಂತಹ ಬಿಗ್ ಬಾಸ್ ಮನೆಗೆ ಎಲ್ಲರನ್ನ ನಗಿಸುವಂತಹ ವ್ಯಕ್ತಿ ಆಗಿರುವಂತಹ ಗಿಲ್ಲಿ ನಟ ಅವರ ಮನೆಗೆ ಬಂದಿದ್ದೀವಿ. ಎಸ್, ಇವತ್ತು ನಮ್ಮ ಜೊತೆ ಅವರ ತಂದೆ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನಿಮ್ಮ ಮಗ ಗಿಲ್ಲಿ ನಟ ಅವರು ಈ ಹಿಂದೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳನ್ನ ಮಾಡ್ತಿದ್ರು. ಈಗ ಅತಿ ದೊಡ್ಡ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಗೆ ಹೋಗಿದ್ದಾರೆ. ಸೊ ಈ ವಿಷಯ ಕೇಳಿದಾಗ ಹೇಗ ಅನ್ನಿಸ್ತದೆ ಸರ್ ನಿಮ್ಗೆ, ಹೋಗ್ತಾ ಇದಾರೆ ಅಂತ ಕೇಳಿದಾಗ? ನಮ್ಗೆ ಹೃದಯ ಹಿಗ್ಗುತ್ತೆ ಮೇಡಮ್ ಅವರೇ. ಆ ತರ ಕೇಳಿದಾಗ ಇದ್ದೋನ್ ಈ ತರ ಮುಂದೋದಂದ್ರೆ ನಮ್ಗೆ ಸರಿ ಹಿಗ್ಗುತ್ತೆ, ಬಹಳ ಸಂತೋಷ. ಸರ್, ಈ ಹಿಂದೆ ಎಲ್ಲ ನೀವ್ ಅನ್ಕೊಂಡಿದ್ರೆ ಏನೋ ಗೌರ್ಮೆಂಟ್ ಜಾಬ್ ಸೇರಿಸ್ಬೇಕು ಅನ್ನುವಂಥದ್ದು, ಅವಾಗ ನಿಮ್ ಮೈಂಡ್ ಸೆಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಸೇರಿಸ್ಬೇಕು ಅನ್ನುವಂಥದ್ದು ಇದ್ದಾಗ ಅವ್ರು ಈ ತರ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾಗ ನಿಮಗೆ ಏನ್ ಅನ್ಸಿದೆ ಸರ್? ನನಗೆ ಅದು ಏನೇ ಕಥೆ ಹೇಳಿ ಗೌರ್ಮೆಂಟ್ ಕೆಲಸ ಸೇರಿಸ್ಬೇಕು ಅಂತ ನಾನು ಅವನ ಆದ್ಮೇಲೆ ಮಾತ್ರ ನಾನು SLC PSC ಮುಗಿತ ಊರ್ಲೇ ಇರಲ್ಲ ಅಂತ ಅವನಂತ ಇದ್ದ. ಹಂಗೆ ಮಾಡಾಕ್ಬಿಟ್ಟ. ITI ಮುಗಿದ ತಕ್ಷಣವೇ ಒಂದಿನ ಅವ್ನು ಊರ್ಲೇ ಇರಲಿಲ್ಲ, ಕಡ್ದೊಟ್ಟೋಗ್ಬಿಟ್ಟ. ಕಡ್ದೋಗಿ ಒಂದು ವರ್ಷದ ಮೇಲೆ ವರ್ಷಕ್ಕೆ ಅವ್ನು ಹೋದ್ಮೇಲೆ ವರ್ಷಕ್ಕೆ 2 ದಿನ ನನ್ನ ಕೈ ಸಿಕ್ಕಿದ ಅಷ್ಟೇ. ನಲ್ಲಿ ಮೂಳೆ ಫಿಲಮ್ ತೆಗೆದ ಶಾರ್ಟ್ ಫಿಲಮ್, ಆ ಶಾರ್ಟ್ ಫಿಲಮ್ ತೆಗೆದ್ಮೇಲೆ ನನ್ನ ಮಗ ಇಲ್ಲ ಅವನೇ ಇಂಥದ್ದು ಆಗ್ಬಿಟ್ಟದದ್ದು. ಅಲ್ಲಿ ಗಂಟ
ಎಲ್ಲವನೇ ಏನವನೇ ಏನು ಕೂಲಿ ಮಾಡ ಅದು ನಮ್ಗೆ ಗೊತ್ತೇ ಇಲ್ಲ ನಮಗೆ. ಆದ್ರೆ ಹೊರಗಡೆ ಬಾರಿ ಅನ್ವಸ ಮಾಡವನೆ ಅಂತಿಂತ ಅನ್ಸ ಊಟ ತಿಂಡಿಗೆ ಬಾರಿ ಅನ್ವಸ ಮಾಡ ಅದನ್ನ ನನಗೆ ಹೇಳ್ಕರಿಲ್ಲ. ಓದ್ಬಿಟ್ಟು ನನ್ನ ಮಗ ಹಿಂಗೈತೆ ಅಂತ ನಮ್ಮ ತಾಯಿ ತಂದೆ ಬೇಜ ಮಾಡ್ಕೊಂಡಾರೋ ಆನ್ಕಂದಾರೋ ಏನು ಎತ್ತಂದ ಅವ್ನು ಏನು ಕೆಲಸ ಮಾಡ್ತಾ ಇದ್ನ ಏನು ಕೂಲಿ ಮಾಡ್ರು ಇಂಥ ಕೆಲಸ ಮಾಡ್ತಾವನಿಂದ ಅವ್ನು ಹೇಳ್ಕೊಂಡಿಲ್ಲ. ನಲ್ಲಿ ಮುಳ್ಳು ಪಿಲ್ಲ ಸಾಟ್ರ್ ತೆಗಿತ್ಲೆ ಅವನು ನನ್ನ ಮಗ ಹೋಗಿ ಎಲ್ಲಂದಾರ ಒಂದಿನ ಸಾಣಿಗೆ ಇಳಿತಂದ್ರೆ ಆಗ ನಂಗೆ ಗೊತ್ತಾದ್ದು ಮೇಡಮ್ ಅವ್ರು ಅಲ್ಲಿಗಂಡು ಗೊತ್ತಿಲ್ಲ. ಸರ್ ಕಷ್ಟಪಟ್ಟು ಸಾಕಿರ್ತೀರಾ, ಎಲ್ಲೋ ಒಂದ್ ಕಡೆ ಒಂದ್ ವರ್ಷ ಕಾಣಿಸ್ದಿಲ್ದಾಗ ನಿಮ್ ಮನ್ಸಲ್ಲೇ ಅನ್ಸಿರುತ್ತೆ ಎಲ್ಲೋದ್ನೋ ಏನ್ ಮಾಡೋದ್ನೋ ಮಗ ಅನ್ನುವಂಥದ್ದು. ಆಗ ಆ ಕ್ಷಣದಲ್ಲಿ ಏನ್ ಅನ್ಸಿರುತ್ತೆ? ಒಂದು ತಿಂಗಳಿಗೆ ಒಂದ್ಸಾರಿ ಸ್ನಾನ ಮಾಡ್ತಿದ್ದು ಮೇಡಮ್ ಅವರೇ ನಾನು ಅವತ್ತಿಂದಲೇ. ಇವತ್ತು ಹೇಳ್ತೀನಿ, ಇವತ್ತು ದುಃಖ ಚಾಚಿಗೆ ಅವತ್ತಿನ ನೋಡಿದ್ರೆ ಒಂದು ಕಷ್ಟವಾ. ನಾನು ಎಲ್ಲೇ ಹೋದ್ರೂ ಒಬ್ಬ ಮಗ ಪೋಲಿ ಮಂಗ ಉಂಟುಬಿಟ್ನಾಕನ ಎಲ್ಲಿ ಹೊಂಟೋಯ್ತು ಏನು ಹೊಂಟೋಯ್ತು ನನ್ನೇ ಒಂಥರ ಇದೆ ಕೇವಲ ಮಾತಾಡೋರು. ನಾನು ಹೇಳಿದೆ ಓಡ್ಬಿಟ್ಟು ಟೀ ಕುಡಿತಿದ್ದು ಮಡ್ಬಿಟ್ಟು ಹೊಂಟು ಬಂದವನಿ ಮೇಡಮ್ ಅವರೇ. ಆವತ್ತು ಆ ಕಷ್ಟ ನೋಡ್ರೆ ಇವತ್ತು ನೆನೆಸ್ಕೊಂಡು ಇವತ್ತು ಕಣ್ಣೀರು ಬರ್ತವೆ. ಕಣ್ ತುಂಬ ನಿದ್ದೆ ಮಾಡ್ತಿರಲ್ಲ. ಕಣ್ ತುಂಬ ನಿದ್ದೆ ಇಲ್ಲ ನೈಟ್ ಎಲ್ಲ ಫುಲ್ ಒಂದು ತಿಂಗಳು ಒಂದ್ಸರಿ ಸೇವ್ ಮಾಡಿಸೋ ಒಂದು ತಿಂಗಳು ಒಂದ್ಸರಿ ಸ್ನಾನ ಮಾಡೋದು. ಮಗಳು ಮಾತ್ರ ಮಗ ಏನು ಮಗ ಹಿಂಗೆ ಮಾಡ್ಬಿಟ್ಟಣ ಅಂತಂದ್ರೆ ಅಯ್ಯೋ ಒಂದಲ್ಲ ನಿನ್ನ ತಕೊಂಡ್ ಮಾರಾಕ್ಬಿಡ್ತಾನೆ ಕಣಪ್ಪ ನೀವು ಅವ್ನು ಹೋದ ನೀ ಯಾಕೆ ಹೆಚ್ಚ ಊಟ ಮಾಡ್ಕೊ ಜಮೀನ್ ಹತ್ರ ಹೋಗು ಅಂತ ನನ್ನ ಮಗ ಮಾತ್ರ ಧೈರ್ಯ ಹೇಳ್ತಿದ್ದ. ನಾನು ಮಾತ್ರ ಕೈ ಸಿಗ್ತಾನೆ ಇಂಥವನಂತ ನನ್ನ ಗ್ಯಾರಂಟಿ ಇರಲಿಲ್ಲ ಮೇಡಮ್ ಅವರೇ. ಇಂಥವನೇ ಹಿಂಗೆ ಬರ್ತಾನೆ ಹಿಂಗೆ ಊರ್ಲಿ ಇರ್ತಾನೆ ಓಳಸ್ತಂದ್ರೆ ಬದುಕ್ತಾನೆ ಏನು ಮಾಡೋಣ ಒಂದಿನ ಅನ್ನ ಹಾಕಿನ ಅಂತ ಅನ್ನೋದು ನನ್ನ ಕನಸಲ್ಲೂ ಕಂಡಿರಲಿಲ್ಲ. ಈಗ ನೋಡಿದ್ರೆ ಈಗ ಆಟ ಆಪರೇಷನ್ ಅವನೇ ಒಂದು ಕಲಾಕ್ಸ್ ಅವನೇ ಖರ್ಚು ಮಾಡ್ದ. ಈಗೆಲ್ಲ ನಮ್ಮ ತಂದೆ ತಾಯಿ ಅಂತ ಜೀವ ಬಿಡ್ಸ್ಕೊತಾನೆ. ಅದೇ ನೀವ್ ಹೇಳಿದ್ರಿ ಎಷ್ಟೋ ಕಷ್ಟಪಟ್ಟು ಸಾಕಿರ್ತೀವಿ ಮಕ್ಳು ಸಡನ್ ಕಣ್ಮರೆ ಆದ್ರೆ ಅವರು ಕೂಡ ಕಷ್ಟ ಅನುಭವಿಸಿದಾರೆ. ಇಲ್ಲಿ ನಿಮಗೂ ಕಷ್ಟ ಆಗಿದೆ, ಬಟ್ ಅವರು ಒಂದು ತನ್ನಕ್ಕೂ ಕಷ್ಟ ಪಟ್ಟಿದ್ರಂತೆ ಬೆಂಗಳೂರಲ್ಲಿ. ಆ ಕ್ಷಣ ಅವ್ರು ನಿಮಗೆ ಹೇಳಿದಾಗ ಹೆಂಗ ಅನ್ಸಿತ್ತು? ಆದ್ರೆ ಮೇಡಮ್ ಅವ್ರೆ ನನ್ನ ಜೊತೆ ಹೇಳ್ಕೊಕ್ ಹೋಗಿಲ್ಲ, ಅವ್ರ ತಾಯಿ ಜೊತೆ ಕತ್ಬಿಟ್ಟವನೆ. ನನ್ನ ಜೊತೆ ಹೇಳ್ಕೊಬಿಟ್ರೆ ಅಂತ ಕಷ್ಟ ಏನ್ ಬೈತು, ಭೂಮಿಗೆ ಬೇಕಾಯ್ತು, ಕುರಿ ಮೇಯ್ಸಬೇಕಾಯ್ತು, ಊಟಕ್ಕೆ ಕಷ್ಟಪಡುವಂತ ಕೆಲಸ ಏನ್ ಬೇಕಾಯ್ತು ನಿನ್ಗೆ ಬೆದರ್ಸ ಅಂದ್ಬಿಟ್ಟು ತಾಯಿ ಜೊತೆಲಿ ಹೇಳ್ಕತ್ಬಿಟ್ಟವ. ನಮ್ಮ ಹೆಂಗಸರು ಹತ್ತವಳೆ. ನನ್ನ ಜೊತೆ ಮಾತ್ರ ಇಂಥ ಕಷ್ಟಪಟ್ಟು ಇಂಥ ಮಾಡಿದೆ ಅಂತಂತೂ ಹೇಳ್ಕೊಕ್ ಹೋಗಿಲ್ಲ, ಅದಂತೂ ಹೇಳ್ಕೊಂಡ ಬಿಡಿ. ಈಗ ಒಂದ್ ಹೆಂಗೆ ಅಂದ್ರೆ ಸರ್, ತಂದೆ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ತನ್ನ ಮಗನ್ ಮುಂದೆ ಏನು ತೋರಿಸಲ್ವಂತೆ. ಅದು ನಮ್ಮ ಮನೇಲಾಗಿರ್ಬೋದು ನಿಮ್ಮ ಮನೇಲಾಗಿರ್ಬೋದು. ಸೊ ನಿಮ್ಮ ಅವರು ಕಷ್ಟಗಳನ್ನ ಹೇಳಿ ಅವ್ರ ತಾಯಿ ಹತ್ರ ಅಳ್ಬೇಕಾದ್ರೆ ನಿಮಗೂ ಕಷ್ಟ ಆಗಿರುತ್ತೆ ಸರ್? ಏನೇ ಕಷ್ಟ ತಾಯಿ ಹತ್ರ ಹೇಳ್ಕೊಬಿಟ್ಟವನೆ. ನನ್ನ ಹತ್ರ ನಾನು ಯಾವಾಗ್ಲೂ ನಾನು ಹಿಂಗೆ ಈ ಜೊತೆಲಿ ಕೂತ್ಕೊಂಡು ಮಾತಾಡ್ದಲ್ಲ ಮೇಡಮ್ ಅವರೇ, ಯಾವತ್ತೂ ಒಂಥರ ವಿರುದ್ಧವಾಗಿ. ಆದ್ರೆ ಮಕ್ಕಳನ್ನ ಯಾವತ್ತು ಹೆಣ್ಣು ಮಕ್ಕಳನ್ನ ತಬ್ಕ ಮಾತಾಡೋದು ಮುದ್ದು ಮಾಡ್ಬೇಕು ಅವ್ರನ್ನ, ಯಾಕೆ ಅವ್ರು ಒಳ್ಳೆ ಹೆಸರು ಕೊಡ್ಲಿ. ಅದು ಗಂಡು ಮಕ್ಳವಲ್ಲ, ಗಂಡು ಮಗಳನ್ನ ಯಾವತ್ತೂ ಈ ತರ ನಾನು ಕೂತ್ಕೊಂಡು ಮಾತಾಡನೇ ಇಲ್ಲ, ನಾನು ಮಾತು ನೋಡಿಸ್ತಿಲ್ಲ. ಅವ್ನು ಯಾವ ಊರಿಗೆ ಈಗ ಬತ್ತನೆ ಬಂದಾಗ ಕುರಿಯಿಂದ ಬಂದಾಗ ನೋಡ್ಬಿಟ್ಟು ಎಷ್ಟೊತ್ತಲ್ಲಿ ಬಂದ್ಲಾ, ಎಷ್ಟೊತ್ತಲ್ಲ ಬಂದಿ ಅಷ್ಟೇ, ಊಟ ಮಾಡ್ದ, ಮಾಡ್ದೆ ಆಯ್ತು ಅಷ್ಟೇ, ನೀ ಏನು ಮಾಡ್ತಾ ಇದೀಯ ನೀ ಏನು ಅದಂತೂ ನಾನು ತಬ್ಕ ಮಾತಾಡೋ. ಒಬ್ಬರು ಹೇಳ್ತಾರೆ ತೊಡೆ ಮೇಲೆ ಕುಡಿಸ್ಕೋದು, ವಯಸ್ಸಿಗೆ ಬಂದ ಮಕ್ಳ ಮುದ್ದಾಡೋದು, ಮುತ್ತು ಕೊಡೋದು, ಕೆನ್ನೆ ಕೊಡೋದು, ಇವೆಲ್ಲ ಆ ಥರದಲ್ಲೂ ಇಲ್ಲ ನಾನು. ಏನಿಲ್ಲ, ಒಂಥರ ವಿರುದ್ಧವಾಗಿ ಅಸಲು ಅಡಿಸ್ಕೊಬಾರ್ದು ಗಂಡು ಮಕ್ಕಳನ್ನ. ನಾವಪ್ಪ ಬಿಟ್ಟನಪ್ಪ ಏನಿಗೆ ಕಡ್ದು ಬಿಡ್ತಾನೆ ಅಂತ ಬಿದಿರ್ಕೆ ಇರ್ತದೆ. ಅವ್ರ ವಯಸ್ಸಿಗೆ ಬಂದ ಮಕ್ಕಳನ್ನ ತೊಡೆ ಮೇಲೆ ಕುಡಿಸ್ಕೊಂಡಾಗ್ರೆ ಅವ್ರದ್ದು ನಮಗೆ ಬಹಳ ಹಿಂಸೆಗೆ ಕೊಡ್ಬಿಡ್ತಾರೆ. ಹೋಯ್ತಾ ಬಟ್ ಆ ಬೆದ್ರಿಕೆಲೂ ಪ್ರೀತಿ ಇರುತ್ತಲ್ಲ? ಹೌದು ಸರ್. ಇಲ್ಲ ಮೇಡಮ್, ಇಲ್ಲಿವರೆಗೆ ಇಬ್ರು ಆದ್ರೂ ಅಷ್ಟೇ ಎದುರು ನಿಂತ್ಕೊಂಡ ಮಾತಾಡಿದ್ರು ಈಗಲೂ. ಈಗ ಕೋಟಿ ಜನ ನೋಡ್ತಾ ಇದೆ, ಈಗ ಬಂದ್ರು ಬಂದೇಳಿ ತಲಬಕ್ ಕೂತ್ಕೊತಾನೆ. ಈಗ ಅಷ್ಟೇ ತಲಬಕ್ಕಂತ ಕೂತ್ಕೋದು. ಇವ್ರು ತಲಬಕ್ಕಂತ ಕೂತ್ಕೋದು. ಈ ತರ ಜೊತೆ ಕೂತ್ಕೊಂಡು ಯಾವತ್ತೂ ಮಾತಾಡ್ದಲ್ಲ. ಯಾವತ್ತಿಕಾರ ಒಂದಿನಕ ಬಂದು ನಿನ್ ಜೊತೆ ಕೂತ್ಕೊಂಡಾಗ ಬಂದೀಸಿ ಬಂದ್ಬಿಡ್ತೀನಿ ಯಾವ್ದಾರ ಮಾತಾಡ್ಬೇಕಲ್ಲ ಅಂದ್ಬಿಟ್ಟು ಜೊತೆ ಹೋಗಿ ದೇವನ ಕಟ್ಟಿ ಮೇಲೆ ಕೂತ್ಕಂದ್ರೆ ಕೂತ ಈಚೆ ಬಂದು ಇಲ್ಲ ಪರ್ಸಲ್ಲ ಬಂದು ಕೂತ್ಕೋತಾರೆ ಚೇರ್ ಹಾಕೊಂಡು. ಸರ್, ಅವರು PUC ಮುಗಿಸಿದ್ಮೇಲೆ ಬೆಂಗಳೂರಿಗೆ ಹೋದಾದ್ಮೇಲೆ ಇಲ್ಲಿ ಮನೆ ಕಡೆ ನೆರವೇರ್ಸಕ್ಕೆ ಕಷ್ಟ ಏನಾದ್ರು ಆಗಿತ್ತೆ ಸರ್? ಯಾರು ನಮ್ಗೆ ಮೇಡಮ್ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಅಂದ್ರೆ ನಮ್ಮ ಮನೆ ಒಳಗೆ ಅಂತ ಅಂದ್ರೆ ಅದ ಹೇಳ್ಬಾರ್ದು ವಿಚಿತ್ರ. ಯಾಕಂದ್ರೆ ವಯಸ್ಸಿಗೆ ಬಂದ ಮಗ ಎಲ್ಲ ಹೊಂಟೋಗೋರಿ ಅಂತ ಅಂದ್ರೆ ಮೇಡಮ್ ಅವರೇ, ಊಟ ಎಷ್ಟೊತ್ತಲ್ಲ ಊಟ ಜನ ಆಡ್ಕತ್ತಾರೆ, ಊಟ ತಗೋರು ಅಂಗಡಿ ತಗೋ ಜನ ಆಡ್ಕತ್ತಾರೆ, ಕಾಡ್ಗೋದ್ರೆ ಜನ ಆಡ್ಕತ್ತವ್ರೆ. ವಯಸ್ಸಿಗೆ ಬಂದ ಮಗ ಹಿಂಗಾಗೋನಿ ಅಂತಂದ್ರೆ ಆ ಮನೆ ಒಳಗೆ ಮನೆಯಲ್ಲ ಅದು. ಭಾಳ ಕಷ್ಟದ ಅಂಥ ಕಷ್ಟ ಯಾವ ಮನೆ ಅಂಥ ಕಷ್ಟ ಬೈದ್ದು. ಸುಮ್ಮನೆ ಕೂತ್ಕೊಂಡು ಊಳ ಈ ಚಿಕನ್ ಮಟನ್ ಮಾಡಿ ಜನಕ್ಕೆ ಮಾತ್ರ ಕಣ್ಣೀರು ಬಂದ್ಬಿಡುವು. ಊಟ ಮಾಡ್ಬೇಕು ಎತ್ತೇಳಿ ಊಟ ಚಿಕಂತ ಇದೆಯಾ ಬಿನ್ ಅಡ್ಗೆ ಮಾಡ್ಬೇಕು ಕೂತ್ಕೊಂಡು ಊಟ ಮಾಡ್ಬೇಕು. ಆವತ್ತು ಮಾತ್ರ
ನನಗೆ ಊಟ ಹೋಯ್ತಿಲ್ಲ ಬಿಡಿ ಮೇಡಮ್ ಅವರೇ. ಕಾಣಿಂದ ಕುರಿಯಿಂದ ಬಂದೇಟಿಗೆ ಸುತ್ತ ನೋಡ್ಬಿಟ್ಟು ಆ ಫೋಟೋನೂ ಇಲ್ಲ ಅವನವು ಫೋಟೋ ಇಲ್ಲ ನೋಡಿ ಎಲ್ಲ ತಂದು ಎತ್ತಕ್ಕ ಅವನ ಆ ಪ್ರೈಸ್ ಕೊಟ್ಟರವೆಲ್ಲ ಆ ಗಿಫ್ಟ್ ಕೊಟ್ಟರು ಎಲ್ಲ ಒಂದು ಸುಮಾರು ಒಂದು ಲೋಡ್ ಆಯ್ತವೆ. ಆಗ ಒಂದೊಂದು ಫೋಟೋ ಇಲ್ಲ ನೋಡ್ಕತ್ತೀರಿ ಅಂತ ಅಂದ್ರೆ ಆಗ ಎಷ್ಟೊಂದು ಕಿಚ್ಚು ಅಂತ ಅನ್ನೋದು ಅದ ಹೇಳ್ಬೇಕು ಹೋಗ್ಬಾರ್ದು ಮೇಡಮ್ ಅವ್ರ ಅದ ಕಷ್ಟನ ಆ ಕಿಚ್ಚು. ಎಷ್ಟು ಕಷ್ಟಪಟ್ಟು ಎಷ್ಟು ಕಣ್ಣಿದಾಕಂದ ಅಷ್ಟು ಇವತ್ತು ಸಂತೋಷ ಕೊಟ್ಟನದ ಒಂದೇ ಸಾಕು, ಅಷ್ಟೇ ಸಾಕು ನನಗೆ. ಹಿಂದೆ ಇವನ್ ಏನಾರು ಆದಾಗ ಊರಲ್ಲಿ ಸರ್ ಯಾವ ಊರು ಅನ್ನೋಕ್ಕಾಗಲ್ಲ, ಎಲ್ಲಾ ಊರಲ್ಲೂ ತೆಗಳೋರು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಬಟ್ ಈಗ ಹೊಗಳಿಕೆನೂ ಬರ್ತಾ ಇದೆ. ಆ ತೆಗಳಿಕೆನ ಒಂದು ಕ್ಷಣ ನೆನಪಿಸ್ಕೊಳ್ಳೋದಾದ್ರೆ ಹೇಳ ಮಾತಾಡ್ತಾರೆ ಏನಿದೆ ಹಿಂಗಿದ್ನ ಈಗ ಹೊಂಟೋಗಿದ್ನ ಇವತ್ತು ಹಿಂಗ ಆಗವನೆ ಅಂತಂದ್ರೆ ಅವನ ಅದೃಷ್ಟ ಬಿಡ್ರಿ, ಅದು ಅವನೇನ ಬರೋದು ಅವ್ರು ಹೇಳೋಕ್ ಹೋಗಲ್ಲ. ಅದ ಅವ್ರವ್ರು ಮಾತಾಡ್ಕೋದು ಹಿಂಗಿದ್ದೊಮ್ಮ ಹಿಂಗೆ ಪೋರಿ ಹಿಡ್ಕೊಂಡು ನೀರು ಮುಳಿಕೊಂಡು ಪೋರಿ ಹಿಡ್ಕೊಂಡು ರಜಾ ಕೊಟ್ಟಾಗ ಬುಗ್ಲಿ ಹಿಡ್ದು ಗೋಲಿ ಹಿಡ್ದು ಹುಡುಗನ ಸೇರ್ಸ್ಕೊಂಡು ಪೋಲಿಯಾಗ ನಿಂತಿದಾಗ ಅದೇ ಒಂದು ಕಾಲ. ಹಂಗಿದ್ದೊಮ್ಮ ಹಿಂಗ ಆಗದ ಅವನ ಹಣ ಬರ ಬಿಡ್ರಿ, ಅದು ಅವನ ಹಣ ಬರೋ ಅದೃಷ್ಟ ಅದು ಅಂತ ಅಂತಾರೆ. ಸರ್ ಗಿಲ್ಲಿಯವ್ರನ್ನ ಹೊರತುಪಡಿಸಿ ನಿಮಗೆ ಎಷ್ಟು ಜನ ಮಕ್ಳು ಸರ್? 3 ಜನ ಮೇಡಮ್. ಒಬ್ಬ ಮಗಳು ಮದುವೆ ಮಾಡಿ ಒಂದು ಮಗು ಹೋಗದೆ, ಇನ್ನೊಬ್ಬ ಅವನು ಮದುವೆ ಆಗದೆ, ಹೆಂಡತಿ ಪ್ರೆಗ್ನೆಂಟ್, ಇನ್ನೊಂದು 15 ಡೆಲಿವರಿ ಐತೆ, ಇನ್ನೊಬ್ಬರು ಮದುವೆ ಮಾಡ್ಬೇಕಷ್ಟೇ. 3 ಜನ. ಓಕೆ ಸರ್, ಗಿಲ್ಲಿಯವ್ರನ್ನ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ನೋಡಕ್ಕೆ ಎಷ್ಟು ಖುಷಿ ಇದೆ ಸರ್? ಅಯ್ಯ ಬಾಳಕ ನನಗೆ ಊಟ ಬೇಡ ಮೇಡಮ್ ಅವ್ರ, ಊಟನ ಮಾಡೋದ ಶನಿವಾರ ಜಾಸ್ತಿ ಅನ್ನಿ, ಶನಿವಾರ ಜನ ಊಟನ ಮಾಡೋದಿಲ್ಲ ಮಾತ್ರ, ಅದು ಮೂಗಂಟ್ಲುವೆ. ಓಕೆ ಸರ್, ಈ ಹಿಂದೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ರಿಯಾಲಿಟಿ ಶೋಗಳಲ್ಲಾಗಿರೋದು ಭರ್ಜರಿ ಬ್ಯಾಚಲರ್ಸ್, ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ನಟಿಸಿದ್ರು. ಅವರ ಒಂದು ಕಾಮಿಡಿನ ಕೇಳಕ್ಕೆ ಒಂದಷ್ಟು ಜನ ಮುಗಿಬಿದ್ರಿ. ಏನ್ ಸರ್ ಅವ್ರು ಹೆಂಗ್ ಸಾಕಿದ್ದೀರಾ ಸರ್ ನೀವು? ತಟ್ ತಟ್ ಅಂತ ಪ್ರಾಸಗಳು ಹೇಳ್ಬಿಡ್ತಾರಲ್ಲ. ಅಯ್ಯೋ ಮೇಡಮ್ ಅವ್ರ ಇಲ್ಲೂ ಹಿಂಗೆ ಈಗ ಬರೀಲು ತಿರ್ಗಾಡ್ತಾವಲ್ಲ, ಅವನು ಜಮೀನ್ ಹತ್ರ ಗೇಯ್ಕ್ ಹೋದಾಗ್ಲೂ ಸೊಳ್ಳೆ ಮೇಲೆ ಇರೋ ಸರಟ ತೆಗೆದು ಬಿಡಬಿಟ್ಟು ಭೂಮಿಗೆ ಬೇಕು. ಆ ಭೂಮಿಗೆ ಬಂದು ಸರಟಕ್ಕೆ ಬತ್ತಿಲ್ಲ, ಅದ ಈ ಸರಟ ತೆಗೆದು ಹೆಗ್ಲ ಮೇಲೆ ಹಾಕೊಂಡು ಆ ಬರ್ತಾ ಇರುವಾಗ ರೋಡಲ್ಲಿ ಓಹೋ ಏನಪ್ಪ ಈ ಮಗ ಏನ್ ದಬ್ಬಾಕಿದ್ದೀನಪ್ಪ ಸಡ್ಕೊಂಡು ಹೆಗ್ಲ ಮೇಲೆ ಹಾಕ ಬತ್ತ ಏನ್ ಕೆಲಸ ಕೊಟ್ಟಿದ್ದಪ್ಪ ಅಂತಾನು. ಅವನು ಏನೋ ಒಂದು ಮಾಡ್ಬೇಕಲ್ಲ ಜಮೀನ್ ಹತ್ರ, ಏನ್ ಮಾಡಿ ಒಟ್ಟಿಗೆ ಸಲುವಾಗಿ ಅಂತಾನು. ಅದಂತೂ ದೊಡ್ಡ ಬುದ್ಧಿ. ಈಗಲೂ ಅಷ್ಟೇ ಮೇಡಮ್ ಅವರೇ, ಅಲ್ಲಿಂದ ಬಂದ ತಕ್ಷಣ ಬಟ್ಟೆ ಬಿಚ್ಚಿಟ್ಬಿಟ್ಟು ಆ ಬೈಲೇ ಒದ್ದಾಡ್ಬೇಕು. ಸರ್ ನಾನು ಆಗ್ಲೇ ಇಲ್ಲಿ ಒಂದಷ್ಟು ಜನನ್ನ ಮಾತಾಡಿಸ್ದೆ ಸರ್, ಎಲ್ರು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳಿರೋ ಜಾಸ್ತಿ. ಗಿಲ್ಲಿ ಎಲ್ರ ಜೊತೆನೂ ಚೆನ್ನಾಗಿರ್ತಾರೆ, ಇಲ್ಲಿ ಊರಲ್ಲಿ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ ಅನ್ನೋದು. ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿರ್ಬೋದು ಒಂದಷ್ಟು ಜನ ಅವರ ಮಾತುಗಳಿಗೆ ಅವಮಾನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಸರ್? ಅಯ್ಯ ನಾ ಏನ್ ನಾ ಹುಟ್ಟು ತಂದು ನೋಡ್ ಸಾಕಾಗದೆ. ಅವ್ನ್ ತಳ್ಳಿ ಪಿಳ್ಳಿ ಅವ್ನ ಮಾತು ಅವ್ನ ಕಥ ಅವ್ನ್ ಏನ್ ಮಾತಾಡ್ತಾರೆ ಹುಟ್ಟು ತಂದು ನೋಡ್ತಾ ಇದ್ದೀನಿ. ನಾ ಸುಮ್ಮನೆ ನೋಡ್ಬಿಟ್ಟ ತಮ್ಮಲಗ್ ಬಿಡ್ತೀನಿ ಅಂತ ಸಾಕಾಗ್ಬಿಟ್ಟಿದ್ರು ನನಗೂ ಮೇಡಮ್ ಆಗ. ಹಬ್ಬ ಬೈಯೂರು ಏನ್ ತಲೆ ಏನಿದು. ಕೆಲವು ಜನ ಅಂತಾರೆ ನೀ ತನ ಕಮ್ಮಿ ಆಟ ಆಡ್ತೀಯ ಸುಮೀರಪ್ಪ, ನೀ ತನ ಕಮ್ಮಿ ಮಗನು ಹಂಗೆ ಅಲ್ವಾ ಅಂತ. ಹಿಂಗೆ ಹಳ್ಳಿ ಜೀವನ. ಸರ್, ಎಷ್ಟೇ ಮಕ್ಕಳು ಹೇಗೆ ಇದ್ರು ಕೂಡ ತಂದೆ ಜೊತೆ ಜಾಸ್ತಿ ಬಾಂಡಿಂಗ್ ಜಾಸ್ತಿ, ಬಂದು ಮಾತಾಡುವಂತ ಕೆಲಸ ಇಲ್ಲ. ಪ್ರೀತಿ ಎಷ್ಟೇ ಇದ್ರು ಕೂಡ ತಂದೆ ಜೊತೆ ಸ್ವಲ್ಪ ಮಾತು ಕಮ್ಮಿ ಗಂಡ್ ಮಕ್ಳಿಗೆ. ಸೊ ನಿಮ್ಮ ಮತ್ತೆ ಅವರ ಒಡನಾಟ ಆಗ್ಲೇ ಹೇಳಿದ್ರೆ ನೀವು, ನಾನು ಯಾವಾಗ್ಲೂ ಗದರ್ತಾನೆ ಇದೆ, ಈಗ್ಲೂ ಗದರ್ತಾ ಇದ್ದೀರಾ ಇದೀನಿ ಅಂತ ಹೇಳಿ. ಸೊ ಯಾವಾಗಾದ್ರೂ ಒಂದ್ಸರಿ ಬಂದು ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡಿದಾರ ಗಿಲ್ಲಿಯವರು? ಇಲ್ಲಿ ಮಾತಾಡ ಮೇಡಮ್, ಗದತ ಮಾತಾಡ್ತಾನೆ ಕರ್ಕೊಬಿಟ್ಟು ಜೊತೆಲಿ ಮಾತ್ರ ಜಮೀನ್ ಹತ್ರ ಕೂತ್ಕತಿ ಜೊತೆಲಿ ಯಾವ್ದಾರು ಹೆಂಗಲ್ಲ ಏನಿಲ್ಲ ಏನು ಅಂತಂದ್ರೆ ಅಲ್ಲಿ ಮಾತ್ರ ಜೊತೆ ಕೂತ್ಕೊಂಡ್ ಮಾತಾಡ್ತಾರೆ. ಅಲ್ಲಿ ಮಾತ್ರ ಹತ್ರ ಸೇರ್ಸಕ್ ಹೋಗಲ್ಲ, ಅವ್ನು ಸೇರೋದು ಇಲ್ಲ, ನಾನು ಸೇರೋಕ್ ಹೋಗಲ್ಲ ಮೇಡಮ್ ಅವ್ರೆ. ಮಾತಾಡ್ತಾನೆ ಹಿಂಗ್ ಮಾಡ್ಬೇಕು ಹಿಂಗ್ ಮಟ್ಬೇಕು ಮಾತಾಡ್ತಾನೆ. ಏನಾದ್ರು ಹಂಚ್ಕೊಂಡಿದ್ರ ಸರ್ ಅವರ ಲೈಫ್ ಜರ್ನಿ ಬಗ್ಗೆ? ನನ್ನ ಮಗಳು ಮದ್ವೆ ಆಗೋಳು ಹಿಂಗಿರ್ಬೇಕು ಹಂಗೆ ಏನಾದ್ರು ಹೇಳಿದ್ರ ನಿಮ್ಮ? ಇಲ್ಲ ಮದ್ವೆ ಆಗಲ್ಲ ಈ ಸತಿ ಒಂಟಿ ಜೀವನ ಬೇಡ ಹಿಂಗೆ ಅಂತ ಅಂದ. ಇನ್ನೂ 3-4 ವರ್ಷ ಅದ ಸುದ್ದಿ ಎತ್ಬಿಟ್ಟೆ, ಅದು ನಾನು ಬೇಡಕ್ಕೂ ಬೇಡಕ್ಕಪ್ಪ, ನಾನು ಮಾಡೋಂಥ ಕೆಲಸ ಇನ್ನೂ ಮಸ್ತ್ ಆಗದ ಮಾಡ್ತೀನಿ ಸರ್, ನಾನು ಮದುವೆ ಆಗೋದು ಅಲ್ಲಿ ಗಂಟ ನಾನು ಏನು ಬೇಡ ಅಂತ ಹೇಳೋದು. ನೀವೇನಾದ್ರು ಸೊಸೆ ಹುಡ್ಕುವಂತ ಕೆಲಸ ಏನಾದ್ರು ಮಾಡ್ತಿದ್ದೀರಾ ಸರ್? ಏನ್ ಮೇಡಮ್? ಸೊಸೆ ಹುಡ್ಕುವಂತ ಕೆಲಸ ಮಾಡ್ತಿದ್ದೀರಾ ಮೇಡಮ್ ಅವರೇ? ಅವನ ಸಮುದ್ರದ ಕಪ್ಪೆ, ಅದು ಎಲ್ಲಿ ನೀರು ಕುಡ್ಕೊಂಬಂದ ಅದು ಎಲ್ಲಿ ಕೀ ಸೇರ್ಕೊಂಡ ನಾನು ಹುಡುಕುವಂತ ಕೆಲಸ ಕೊಟ್ಟ ಅವನೇ ಹೇಳ್ಬಿಡ್ತಾನೆ, ನೀನು ದಕ ಕೊಡ್ದಕ್ಕ ಸುಮಿರು, ಹೆಣ್ಣು ನೋಡ್ಬೇಕು ಮುಟ್ಟಬೇಕು ಗಾಡಿ ಹಾಕ ತಿರ್ಬೇಕು ಅಂತ ಕೆಲಸ ನೀನು ಕೊಡ್ದಕ್ಕ ಸುಮಿರು ಅಂತ ಅವನೇ ಹೇಳ್ತಾನೆ. ನೀನು ಸೇರ್ಕೊಂಡುಕಲ್ಲ ಅಂತ ಅಂದ್ಬಿಟ್ಟು ಯಾವ ಧಿಕಾರವನ್ನೇ ಹೇಳ್ಬಿಡ್ತಾನೆ. ಈಗ ಗಿಲ್ಲಿ ನಟ ಅವರು ಇವೇನಲ್ಲಿ ಕಾವ್ಯ ಅವ್ರಿಗೆ ಕಾಳು ಹಾಕ್ತಾ ಇದಾರೆ ಅನ್ನುವಂತ ಸಾಮಾಜಿಕ ಜಾಲತಾಣ ಹರಿದಾಡ್ತಿದೆ. ಅವ್ರು ಒಂದ್ ವೇಳೆ ಸೊಸೆ ಆಗಿ ಬಂದ್ರೆ ಓಕೆನಾ ನಿಮ್ಗೆ? ಅದು ಮೇಡಮ್ ಸೇರ್ ಬಂದ್ಮೇಲೆ ನಮ್ಗೆ ಸಂತೋಷ ಅಲ್ವಾ. ಅದು ಒಂದು ಹೆಣ್ಣು ಜನ್ಮ ಅಂತಂದ್ರೆ ಮೇಡಮ್ ಅವರೇ, ಯಾರ ಮನೇಲಿ ಆಗಲಿ ಯಾರೇ ಆಗಲಿ ಒಂದು ಗಂಡ ನೆಮ್ಕೊಂಡು ಒಂದು ಹೆಣ್ಣು ಜನ್ಮ ಹತ್ರಕ್ಕೆ ಬಂದ್ಮೇಲೆ ಅವನಿಂದ ಹೆಚ್ಚು ಪ್ರೀತಿ ನಾವು ಕಂಡ್ಕೋಬೇಕು.
ನಮ್ಮನೆ ಹೆಣ್ಮಕ್ಳಿಂದ ಪ್ರೀತಿ ಕಂಡ್ಕೋಬೇಕು. ಯಾಕೆ ತಾಯಿ ತಂದೆ ಬಂಧುಗಳೇ ಬಿಟ್ಟು ನಮ್ಮನೆ ಬಂದಿರ್ತದಲ್ಲ, ಅದರಿಂದ ಅದನ್ನು ಯೋಚನೆ ಮಾಡಿ ನಾವು ಅದನ್ನ ತಪ್ಕೊಂಡು ಬೆಳೆಸ್ಬೇಕು. ಅದನ್ನ ನಾವು ಏಕೋಚಿಂದ ಮಾತಾಡೋದು ಮುಟ್ಟೋದು ಬೆಲ್ಲ ಬೇಡ. ನನ್ನ ಮಗನಿಗೆ ಏನು ಹೆಂಡತಿ ಆಗಿದ್ದಾಳೋ ನಮ್ಮ ಮನೆಗೆ ಮಕ್ಕಳಾಗಿರ್ಬೇಕು, ನಮ್ಮ ಮನೆ ಒಳಗೆ ಆ ಥರ ಬೆಳೆಸ್ಕೋಬೇಕು ಮೇಡಮ್. ಸರ್ ಇವೇನ್ ಎಲ್ರಿಗೂ ಅಷ್ಟೇ, ಇವೇನ್ ನನಗಾದ್ರೂ ಅಷ್ಟೇ, ನನ್ನ ಗಂಡ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಿಮಗೇನಾದ್ರೂ ಇದೆಯಾ ಸರ್? ನನ್ನ ಸೊಸೆ ಒಂದ್ ಸ್ವಲ್ಪ ಹೀಗಿರ್ಬೇಕು, ಮನೆ ಕಡೆ ಜವಾಬ್ದಾರಿಗಳನ್ನ ತಗೋಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ ಸರ್ ನಿಮ್ಗೆ? ನಮ್ಮ ಮನೆಗೆ ಬರೋ ಹೆಣ್ಮಕ್ಳು ಮೇಡಮ್ ಅವ್ರು ಎಂತಿಯವರಾಗಲಿ ಮನೆಗೆ ಬಂದ ತಕ್ಷಣ ಮನೇಲೂ ಬಂದು ಕಾಡು ನಮ್ಮ ಜಮೀನ್ ಹತ್ರ ಹೋಗ್ಬೇಕನ್ನೋ ಅಂತ ಆಸೆ ಹುಟ್ಬಿಟ್ರೆ ಅಂಥವ್ರು ಬಂದ್ರೆ ಸಾಕು ಮೇಡಮ್. ಇನ್ನೇನು ಬೇಡ ನಮಗೆ ಅನ್ನ ಅವ್ರನ್ನ ಉಂಡ್ಲಿ ನಮ್ಮ ಮನೆ ಪಡಿದಾವೆ ಆಯ್ತು. ಮನೆಗೆ ಬಂದ ತಕ್ಷಣನೇ ಕುರಿಯೋ ದನವೋ ಎಮ್ಮೆಯೋ ಕೋಳಿಯೋ ಪ್ರತಿಯೊಂದು ಪ್ರಾಣಿಗಳು ಸಾಕಿದ್ರು ಅದ್ರ ಮೇಲೆ ಆಸೆ ಇರಬೇಕು. ಅದು ಬಿಟ್ಟರೆ ನಮ್ಮ ಜಮೀನ್ ಹತ್ರ ಹೋಗ್ಬೇಕು ನಡೆಯಪ್ಪ ಒಂದು ಆಸೆ ಅಂತ ಸಿಗಬಿಟ್ರೆ ಸಾಕು ಮೇಡಮ್ ನಮಗೆ. ಗಿಲ್ಲಿಯವರು ಬೆಂಗಳೂರಿಂದ ಬಂದಾಗ ಇಲ್ಲಿ ಹಳ್ಳಿ ಇವೇನ್ ಕುರಿಸ ಇದ್ ಮಾಡೋದು ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ ಸರ್ ಹಿತ್ಲಿಗೆಲ್ಲ? ಅವ್ನು ಬಂದ ತಕ್ಷಣ ಕುರಿ ಇಟ್ಕೊಂಡು ಹೋಗಮ್ಮ. ಅವನು ಬೆಂಗಳೂರಿಂದ ಬಂದ ತಕ್ಷಣ ಕುರಿ ಇಟ್ಕೊಂಡು ಈಗ ಮಾತ್ರ ಹೋಗಲ್ಲ. ಬಂದಾಗ ಕುರಿ ಇಟ್ಟು ಹೋಗೋದು, ಒಂದು ಕುಳ್ ತಗೊಂಡು ಉಲ್ ಕುಯ್ದು ಸೊಪ್ಪು ಕಡ್ಕೊಬರೋದು ಈ ಥರ ಮಾಡ್ತಿದ್ನು. ಅಲ್ಲಿ ಬೆಂಗಳೂರು ಸೇರ್ಕೊಂಡು ನನಗೇಕೆ ಅಂತಿರಲಿಲ್ಲ, ಅದನ್ನೂ ಅರ್ಧ ಮಾಡ್ತಿದ್ದ. ಇಲ್ಲೂ ಇವಾಗ್ಲೂ ನಲ್ಲಿ ಮೂಳೆ ಎಲ್ಲ ಜಾಸ್ತಿ ತಿಂತಾರ? ಏನ್ ತಿಂತಾರೆ? ಅದೇನೇ ಮೇಡಮ್ ಅವ್ರೆ, ಅವನು ಸ್ಕೂಲ್ಗೆ ಹೋಯ್ತಾ ಇದ್ದಾಗಲೂ ಅದೇನು ಹಿಡಿದಿದ್ನೋ ಆಗ ಫಸ್ಟ್ ನಲ್ಲಿ ಮುಳು ಹಾಕ್ಸ್ಕೊಬ ಅಂತ ಮಟನ್ ತಗೊಬ ಅಂತ ನಲ್ಲಿ ಮುಳು ಹಾಕ್ಸ್ಕೊಬ ಅಂತ ಅದಕ್ಕಾಗಿ ಅರ್ಧ ಹಾಕ್ಸ್ಕೊಂಡ್ಬಂದ್ಬಿಡ್ತಿದ್ವಿ. ತೊಳಲಿ ಕಸ್ಬಿಟ್ಟು ಒಂಚೂರು ನಲ್ಲಿ ಮುಳು ಹಾಕಪ್ಪ ಅಂದ್ರೆ ಹಾಕ್ಬಿಡ್ತಿದ್ರು. ಫಸ್ಟ್ ಅದನ್ನೇ ಹುಡುಕ್ಬಿಟ್ಟು ಮಡ್ಕೊಳಗೆ ಅವ್ರ ತಾಯಿ ಆಗಲ್ಗೆ ಹಾಕ್ಬೇಕು. ಅದನ್ನ ಫಸ್ಟ್ ಅದನ್ನೇ ಎತ್ಕ ತಿನ್ಬೇಕ ನಲ್ಲಿ ಮುಳಿಯ. ಅದ್ ನೋಡಿ ಅದನ್ನೇ ಒಂದು ಫಿಲಮ್ ಮಾಡ್ಬಿಟ್ನ. ಈಗ ಅಲ್ಲಿ ಬಿಗ್ ಬಾಸ್ ಮನೇಲಿ ಮೊಟ್ಟೆ ಮತ್ತೆ ಸೇಬುನ ಜಾಸ್ತಿ ತಿಂತಾ ಇದ್ದಾರೆ. ಇಲ್ಲಿ ಮನೇಲಿ ನಾರ್ಮಲ್ ಆಗಿ ಏನ್ ತಿಂತಾ ಇದ್ರು ಸರ್? ಅವನು ಚಿಕನ್ ಮಟನು ಕಾಳನ್ ಸಾರು ಇದು ಬಿಟ್ರೆ ಇಡ್ಲಿ ವಡೆ ದೋಸೆ ಪಾಸ್ ಅದೇನಿಲ್ಲ. ಅದ್ರ ಕಾಳು ಸಾರು ಚಿಕನ್ ಮಟನ್ ಮಾಡೋದು ಒಂದು 2 ಪೀಸ್ ಅಷ್ಟೇ. ಕಾಳು ಸಾರು ಜಾಸ್ತಿ ತಿನ್ಬೇಕು ಅವರು. ಮೊಟ್ಟೆ ಅಂತೂ ಸೇರ್ತಿಲ್ಲ, ಏನಂತ ತಿಂತಾವನೆ. ಚಿಕನ್ ಮಟನ್ ಇರಲೇಬೇಕು ಒಂದು ವಾರಕ್ಕೆ 2 ಸಾರಿ. ಇಲ್ಲಿ ಬಂದವರು ಅಷ್ಟೇ, ಆಗ್ಲೂ ಅಷ್ಟೇ ಮೇಡಮ್ ಅವ್ರೆ. ಗೌರ್ಮೆಂಟ್ ಜಾಬಿಗೆ ಹೋಗಿದ್ರೆ ಈ ತರ ಹೆಸರು ಮಾಡಕ್ ಆಗ್ತಿತ್ತ ಸರ್ ಗಿಲ್ಲಿ ಅವರಿಗೆ? ಇಲ್ಲ ಮೇಡಮ್ ಅವರ ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ನನ್ನ ಬರ ಚೆನ್ನಾಗಿದ್ದು ಗೌರ್ಮೆಂಟ್ ಸಿಕ್ಕಿರೋ ಆಫೀಸಲ್ಲಿ ಅವ್ರು ಮಕ್ಕ ನೋಡ್ಬೇಕಾಗಿತ್ತು. ಈಗ ಇಡೀ ಜಗತ್ತು ಕರ್ನಾಟಕ ನೋಡ್ತದಲ್ಲ, ಅದ್ರಲ್ಲಿ ಬಹಳ ಸಂತೋಷ ಮೇಡಮ್. ನೀವ್ ಇಟ್ಟಿರೋ ಹೆಸರು ನಟರಾಜ್ ಅಂತ, ಈಗ ಗಿಲ್ಲಿ ನಟ ಅನ್ನೋದೇ ಆಗ್ಬಿಟ್ಟಿದೆ. ಹೆಂಗ ಅನ್ನಿಸ್ತಿದೆ? ಅವ್ನು ಚಿಕ್ಕ ಚೆನ್ನಾಗಿದ್ದ, ನಟರಾಜ್ ಅಂತ ಹೆಸರು ಕಟ್ತು ಜಾತಲ್ಲೂ ಅದೇ ಬತ್ತು ಮೇಡಮ್ ಅವ್ರೆ. ಇವನು ಮುಂದೆ ಒಂದು ಯಾವುದೋ ಒಂದು ಸ್ಥಾನಕ್ಕೆ ಬರ್ತಾನೆ ಅಂತ ಅಂದ್ಬಿಟ್ಟು ಸಾಧರು ಹೇಳಿದ್ರು. ನಟರಾಜ್ ಅಂತ ಹೆಸರು ಕಟ್ಟಿದ್ರು. ಆ ನಲ್ಲಿ ಮುಳ ಫಿಲಮ್ ತೆಗೆದಾಗ ಇವನ ಗಿಲ್ಲಿ ನಟ ಅಂತ ಕಟ್ಕೊಂಡೆ ಮೇಡಮ್ ಅವ್ರ. ಸರ್ ಊರಲ್ಲೆಲ್ಲ ಹೆಂಗಿದೆ ಸರ್ ರೆಸ್ಪಾನ್ಸ್ ನಿಮ್ಮನ್ನ ಮಾತಾಡ್ಸೋ ಅಂತ? ಈ ಮೊದ್ಲು ಮಾತಾಡ್ಸ್ತಾ ಇದ್ದಿದ್ದಕ್ಕೂ ಇವಾಗ ಮಾತಾಡ್ಸ್ತಾ ಇರೋಕೆ ಏನ್ ಚೇಂಜಸ್ ಇದೆ? ಆಗಿಂದ ಹೆಂಗೆ ನಾವು ಪ್ರೀತಿ ಪಟ್ಟು ಮಾತಾಡ್ತಾರೆ ಈಗಲೂ ಹಂಗೆ ಮೇಡಮ್ ಅವ್ರ. ಇವರು ಒಂಥರ ಈಗ ಏನಪ್ಪ ಮಂಗ್ಳೂರ್ಸಿ ಟಿವಿ ಎಲ್ಲ ಬಂದ್ಬಿಟ್ಟೆ, ಮೊಬೈಲ್ ಎಲ್ಲ ಬಂದ್ಬಿಟ್ಟೆ, ಇನ್ನೇನ್ ಬೇಕು ಇದೊಂದು ಅಂತಾರೆ. ನಾವು ಕಾದಿನ ಒಳ್ಳೆ ಸ್ಥಾನದಲ್ಲಿ ಹೆಂಗ ನಮ್ಮ ಜೊತೆಲಿ ಈಗಲೂ ಹಂಗೆ ಇರೋರು ಅಂತದೇ ಇಲ್ಲ ಮೇಡಮ್ ಅವ್ರ. ಸರಿ, ಹಿಂದೆ ಈಗ ಯೂಟ್ಯೂಬ್ ಗಳಿಗೆ ವಿಡಿಯೋಸ್ ಮಾಡ್ತಾ ಇದ್ದಾಗ ನೀವ್ ಇವಾಗ ಸಾಮಾಜಿಕ ಜಾಲತಾಣ ನೀವು ನೋಡ್ತಾ ಇರ್ಬೋದು ಟಿವಿಗಳಲ್ಲೆಲ್ಲ ಕೆಲವರು ವಿಡಿಯೋಸ್ ಮಾಡ್ತಾರೆ, ಬಟ್ ಅದ್ರಲ್ಲಿ ಬರುವಂತ ಇನ್ಕಮ್ ಏನು ಇರ್ಲಿಲ್ಲ. ಅವಾಗ ಇವರು ಯೂಟ್ಯೂಬ್ ಗೆ ವಿಡಿಯೋ ಮಾಡ್ತಾ ಇದ್ದಾಗ ನಿಮಗೆ ಹೆಂಗ ಅನಿಸುತ್ತೆ? ನನ್ ಮಗ ಹಿಂಗೆ ಆಗೋ ಇದಾಗ್ತಾನೇನೋ, ಜೀವನದಲ್ಲಿ ಮುಂದೆ ಬರಲ್ವೇನೋ ಅಂತ ಅನ್ಸಿದ್ಯಾ ಸರ್ ನಿಮ್ಗೆ? ಕನ್ಸಲ್ಲೂ ಕಂಡಿಲ್ಲ ಮೇಡಮ್ ಅವ್ರೆ. ಆದ್ರೆ ಗೌರ್ಮೆಂಟ್ ಕೆಲಸ ಸೇರಿಸ್ಬೇಕಲ್ಲ. ನನ್ನ ಮಕ್ಳು ಕಣ್ಣು ಮುಂದೆ ಕಷ್ಟಪಟ್ಟಿದ್ದು ಕಾರು ಕೂಟ ತಿರ್ಗಾಬಿಟ್ಟು ಸಾಕು, ಅದೇ ಸಾಕು ನನಗೆ, ನೀವೇನು ಬೇಡ ಅಂತಿದ್ವಿ. ಆದ್ರೆ ಈ ತರ ಫಿಲಮ್ಗೆ ಹೋಗ್ಬಿಟ್ಟು ಮೊಬೈಲ್ ಬರ್ತಾರೆ ಟಿವಿ ಹಾಕಿದ್ರಿಂದ ನಾನು ಕನ್ಸಲ್ಲೂ ಕಂಡ್ರಲ್ಲ ಮೇಡಮ್ ಅವ್ರ. ಇದಂತೂ ಕಂಡ್ರಲ್ಲ. ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೋಗಿದ ತಕ್ಷಣನೇ ಫಸ್ಟ್ನೇ ವೀಕಲ್ಲೇ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ಮಾತಿಗಾಗಿರ್ಬೋದು ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಸರ್. ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲಿ ಏನ್ ಮಾತಾಡಿ ಮೇಡಮ್ ಅವ್ರೆ, ಕಾಮಿಡಿ ಇದೆ ಜೀ ಕನ್ನಡದಲ್ಲಿ ಅಂದ್ರೆ ಆ ತರ ಇಲ್ಲ ಇಲ್ಲಿ. ಅವರೇ ಒಂತವ್ ನಾವೇ ಒಂತವ್. ಈ ತರ ಮೈಕ್ ಕೊಡ್ತಾರೆ, ನಾಲ್ಕು ಮಾತಾಡ್ಬಿಟ್ಟು ಬತ್ತಾ ಇರ್ಬೇಕು. ಅವ್ರಮ್ಮ ಟಚ್ ಇರೋಲ್ಲ ಮೇಡಮ್ ಅವ್ರೆ. ಅಲ್ಲೊಂಥರ ಜೀ ಕನ್ನಡದಲ್ಲಿ ಬ್ಯಾಚಾರ ತಬ್ಬಕ ಮಾತಾಡ್ತಿದ್ದ, ಅಪ್ಪ ಮಕ್ಕಳು ಜೊತೆಲೆ ಕೂತ್ಕೊಂಡು ನಿಂತ್ಕೊಂಡು ಇದ್ರ ಮೇಲೆ ಕೈ ಹಾಕತ್ತಿದ್ದ ಮಾತಾಡ್ತಿದ್ದೆ. ಇಲ್ಲಿ ಹಂಗಿಲ್ವಲ್ಲ, ಇಲ್ಲಿ ಅವರೇ ಒಂತವ್ ನಾವೇ ಒಂತವ್. ಆಮೇಲೆ ಅಶ್ವಿನಿ ಅವರಿಗೆ, ಗಿಲ್ಲಿ ಅವರಿಗೆ, ಜಾನ್ವಿ ಅವರಿಗೆ ವಾರ್ಗಳು ನಡೀತಾನೆ ಇದೆ ಪ್ರತಿ ವಾರನು. ಇವ್ರು ಅವ್ರಿಗೆ ಟಾಂಗ್ ಕೊಡೋದು, ಅವ್ರು ಇವ್ರಿಗೆ ಟಾಂಗ್ ಕೊಡೋದು, ಅದನ್ನೆಲ್ಲ ನೀವು ಬಿಗ್ ಬಾಸ್ ನೋಡಿದಾಗ ಹೆಂಗ ಅನಿಸ್ತಿತ್ತು ಸರ್? ಅದು ಪಾತ್ರ ಮೇಡಮ್ ಅವ್ರೆ. ಹೇಳಿಲ್ಲ ಮೊದಲೇ, ಅದ ಅವ್ರಿಗೆ ಸೇರ್ಕಂತ ಪಾತ್ರ, ಇವ್ರಿಗೆ ಸೇರ್ಕಂತ ಪಾತ್ರ. ಅವ್ರಿಗೇನು ಆನ್ಸರ್ ಕೊಡ್ಬೇಕು ಕೊಡ್ತಾನೆ, ಇವ್ರಿಗೆ ಅವ್ರೇನು ಆನ್ಸರ್ ಕೊಡ್ಬೇಕು ಕೊಡ್ತಾರೆ. ಅಂದ್ರೆ ಅಭ್ಯಂತರ ಇಲ್ಲ ಮೇಡಮ್ ಅವ್ರೆ. ಅದು ಬನಿಯನ್ ಹಾಕಿದಕ್ಕೆ ಅಶ್ವಿನಿ ಗೌಡ ಅವರು ಯಾವಾಗ್ಲೂ ಬನಿಯನ್ನೇ ಹಾಕ್ತಾರೆ ಅನ್ನುವಂಥದ್ದು ನಾಮಿನೇಟ್ ಮಾಡಿದ್ರು. ಅದನ್ನ ಕಿಚ್ಚ ಸುದೀಪ್ ಸರ್ ಇಲ್ಲ ನೀವು ಬನಿಯನ್ ಹಾಕಿದ್ರೇನೆ ಚೆನ್ನಾಗ್ ಕಾಣ್ತೀರಾ ಅಂದಿದ್ರು. ಅದು ಉಟ್ಕಸ್ಬೋದು.
ಹುಟ್ಕಸ್ಬೋದು. ಅದ್ ನಾವ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಒಬ್ಬ ಬಿಡಿ ಸೇರ್ತ ನಾವು ಕಂಟ್ರೋಲ್ ಮಾಡೋಕ್ಕಾದ, ಸಿಡಿ ಸೇರ್ತಾನೆ ಕಂಟ್ರೋಲ್ ಮಾಡೋಕ್ಕಾದ. ಈಗ ಹೆಣ್ಣು ಬಂದ ಮಾತಾಡ್ಬಿಡೋರು ಅದ್ ಮಿಸಿನ ಅದಂಗೆ ಅದಂತ ಕೆಟ್ಟ ಕಸ್ಬ ಇಲ್ಲಲ್ಲ, ಬೈನಾಗೋದು ರೈತರ ಪದ್ಧತಿ ಅದು ರೈತರ ಪದ್ಧತಿ. ಅದ್ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್. ಕೊನೆಯದಾಗಿ ಇವೇನ್ ಹೇಗಾಗಿದೆ ಅಂತ ಅಂದ್ರೆ ಅಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ನಿಂತಿರುವಂತವ್ರು ಗಿಲ್ಲಿ ನಟ ಒಬ್ರೆ. ಏನ್ ಹೇಳ್ತೀರಾ? ಈ ಹೆಣ್ಮಕ್ಳೆಲ್ಲ ಪರವಾಗಿ ಒಂದಷ್ಟು ಜನ ಇದಾರೆ, ಆದ್ರೂ ಯಾರು ಪರವಾಗಿ ನಿಂತಿರ್ಲಿಲ್ಲ, ಬಟ್ ಗಿಲ್ಲಿ ಅವರು ಪರವಾಗಿ ನಿಂತಿದ್ದಾರೆ ಹೆಣ್ಮಕ್ಳ ಪರ. ನಮ್ಗೆ ಸಂತೋಷ ಮೇಡಮ್ ಅದು, ನಮ್ಗೆ ಸಂತೋಷ. ಆದ್ರೆ ದುರಂಕಾರದ ಮಾತೇನಿಲ್ವಲ್ಲ, ಇಲ್ಲೂ ಹಂಗಿ ಗಂಡು ಮಕ್ಳು ಬೇಕಾದ್ರೆ ಓಜಾ ಬಜಾ ಏನ್ ಜಾ ಅಂತ ಮಾತಾಡ್ಸಿನ ಹೊರ್ತು ಹೆಣ್ಮಕ್ಳು ಮಾತ್ರ ಕೋಚಿಂದ ಇಲ್ಲಿ ಮಾತಾಡೋನಲ್ಲ, ಕಾಲೇಜವ್ರು ಮಾತಾಡ್ದೋನಲ್ಲ. ಈಗಲೂ ಅಂತಾರೆ ಏನ್ ನಿನ್ನ ಮಗ ಬಂದ್ರೆ ತಲಬುಕ್ಕಂತ ಹೋಯ್ತಾನಲ್ಲ, ಆಜಿ ಬಾಜಿ ಹೆಣ್ಮಕ್ಳನ್ನ ಅಂತ ನೋಡಿದ್ರೆ ಏನ್ ಕಂಟ್ರೋಲ್ ಇಟ್ಟಿದೀಯ, ಅದ ಉಟ್ಕಸ್ಬೇಕು ಕಾದಿಲ್ಲ ಅಂತ ಅನ್ನೋದು ನಾನು ಮೇಡಮ್. 3ನೇ ವಾರಕ್ಕೆ ಎಲ್ಲಾ ಕಡೆನೂ ಸದ್ ಮಾಡ್ತಾ ಇರೋದು ಗಿಲ್ಲಿ ನಟ ಅವ್ರೆ ಗೆದ್ದು ಬರ್ತಾರೆ ಅನ್ನುವಂಥದ್ದು. ಯಾವ ಹಾಸ್ಪಿಟ್ಲ್ಗೆ ಹೋಲಿ, ಯಾವ ಸಂತಗೆ ಹೋಲಿ, ಯಾವ ಮರಳಿ ಸಾಮಂತರು ಹೋಲಿ, ಪೇಟೆಗೆ ಹೋಲಿ, ಬರೀ ಊಂದಿ ಮೇಡಮ್ ಅವರೇ, ಈ ಊಂದಿ. ನಾ ಏನಮ್ಮ ಪಟ್ಕರ ಇವೆಲ್ಲ ನೀವು ಸೇರ್ಕೊಂಡು ಬಿಡ್ರಪ್ಪ ಅಂದ್ಬಿಡೋದು ಬರ್ತಾ ಇರೋದು. ಅಕ್ಕಪಕ್ಕದಲ್ಲಿ ಯಾವ್ದಾರ ಹೋದ್ರು ಈ ಊಂದಿ ಎಲ್ಲ ಈ ಊಂದಿ. ಬಿಗ್ ಬಾಸ್ ಹೋಗ್ತೀನಿ ಅಂದಾಗ ಗಿಲ್ಲಿ ಅವ್ರು ನಿಮಗೆ ಹೇಳಿದ್ರ ಸರ್ ಫೋನ್ ಮಾಡಿ? ಇಲ್ಲ ಮೇಡಮ್ ಅವರ, ನಮ್ಗ ಯಾವ ಸುದ್ದಿಯೇ ಇಲ್ಲ. ಆಮೇಲೆ ನಾಳೆ ಸೇರ್ಬೇಕು ದಿಗ್ ಬಾಸ್ಗೆ, ಶನಿವಾರ ಸೇರ್ಬೇಕು, ಶುಕ್ರವಾರ ಆಗ ಫೋನ್ ಮಾಡಿರೋದು, ಹಿಂಗ ದಿಗ್ ಬಾಸ್ಗೆ ಹೋಯ್ತವ್ರಿ ಕರಿಸ್ತವ್ರ. ಅವ್ರು ಬೇರೆ ಫೋನ್ ಮಾಡಿರೋದು ಅಲ್ಲಿರೋರು, ಅವನಂತೂ ಫೋನ್ ಮಾಡಿಲ್ಲ. ಅವನು ಅಣ್ಣನ ಫೋನ್ ಮಾಡಿದೆ, ಹಿಂಗ ದಿಗ್ ಬಾಸ್ಗೆ ಹೋಯ್ತವನಿ, ಅವು ಅಪ್ಪನ ಬಿಡೋದು ಕರ್ಕೊಂಡ್ಬಿಡಿ ಕಾರ್ಲಿ ಅಂತಂದ್ರು. ಅವ್ನಿಗೆ ಫೋನ್ ಮಾಡಿದ ಹೊರತು ನಮ್ಗಂತೂ ಗೊತ್ತಿಲ್ಲ ಮೇಡಮ್ ಅವ್ರೆ, ಗೊತ್ತಿಲ್ಲ. ಕೊನೆಯದಾಗಿ ಬಿಗ್ ಬಾಸ್ ಮನೇಲಿ ಸಖತ್ತಾಗಿ ಆಟ ಆಡ್ತಿದ್ದಾರೆ, ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾ ಏನ್ ಹೇಳ ಮೇಡಮ್ ಅವ್ರ, ಗಿಲ್ಲಿಯವ್ರ ಬಗ್ಗೆ ಏನು ನಮ್ಮ ಮಕ್ಕಳನ್ನ ನಾವು ಹೆಚ್ಚೊಳ್ಕೊಬಿಡ್ಬಾರ್ದು. ಯಾಕೆಂದ್ರೆ ಒಬ್ಬರು ತೂ ಅನ್ಸುತ್ತೆ, ಒಬ್ರು ಸರಿ ಅನ್ಸುತ್ತೆ, ಅದ ನಮಗ್ ಕೊಂಡಾಡೋಕಾಗಲ್ಲ. ನಾವೇ ಎತ್ತಿ ಮೆರೆಸೋಕಾಗಲ್ಲ ನಮ್ಮ ಮಕ್ಕಳನ್ನ, ಜನಗಳು ಮೆರೆಸ್ಬೇಕು ಅದನ್ನ. ಕೊನೆಯದಾಗಿ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ, ಏನ್ ಅನ್ಸುತ್ತೆ? ವಿನ್ ಆಗ್ತಾರೆ, ಕರ್ನಾಟಕ ಜನತೆ ಅವರು ಉಳಿಸ್ಕೋಕೆ ಗೆದ್ದ 100% ಗೆದ್ದು ಬರ್ತಾರೆ ಅಂತ ಅನ್ಸುತ್ತೆ. ಬರ್ತಾರೆ 100% ಗೆದ್ದು ಬಂದೇ. ಅದು ಗಿಲ್ಲಿ ಇರೋದ್ರಿಂದ ನೋಡ್ತಾ ಇರೋದು, ಗೆದ್ದು ಬರ್ಲಿ ಅಂತ ಕೇಳ್ಕತ್ತೀನಿ. ಗೆದ್ದು ಬರ್ಲಿ ಮೇಡಮ್ ಅವರು ಗೆದ್ದು ಬರ್ಲಿ, ನಮ್ಮೂರ್ಗೆಲ್ಲ ಒಂದ್ ಹೆಸರು ತಗೋ ಬರ್ಲಿ. ಮಂಡ್ಯ ಜಿಲ್ಲೆ ಆಮೇಲೆ ಮಳವಳ್ಳಿ ತಾಲೂಕು ದರ್ಪುರ ಗ್ರಾಮ ಅಂದ್ರೆ ಒಂದ್ ಹೆಸರು. ಅವ್ರು ಗೆದ್ದು ಬಂದ್ರೆ ನಮಗೂ ಖುಷಿ. ನಮ್ಮ ಮಂಡ್ಯ ಹುಡುಗ ನಮ್ಮ ಅಣ್ಣ ಗೆದ್ದು ಬರ್ಲಿ ಅಂತ ಕೇಳ್ಕೊಳ್ತೀವಿ.